ಸಹಾಯಧನ ಕೇಳ್ತೀವಿ. ಎರಡನೇದಾಗಿ ಯಾರಾದರೂ ಈ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಅವರು ನಿವೇಶನ ತೆಗೆದುಕೊಳ್ತಾರೆ. ಆ ನಿವೇಶನಕ್ಕೆ ಏನು ಮುದ್ರಾಂಕ ಶುಲ್ಕ ಅಂತ ಏನ್ ಹೇಳ್ತೀವಿ, ಆ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನ ನೀಡ್ತೇವೆ. ಅದೇ ರೀತಿಯಲ್ಲಿ ಈ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಸಾಲ ತೆಗೆದುಕೊಳ್ತೇವೆ ಬ್ಯಾಂಕ್ಗಳ ಮೂಲಕ, ಇದರ ಮೇಲೆ ವಿಧಿಸ್ತಕ್ಕಂಥ ಮುದ್ರಾಂಕ ಶುಲ್ಕ ವಿನಾಯಿತಿಯನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡೋದಕ್ಕೆ ಅವಕಾಶ ಇದೆ. ನಾಲ್ಕನೇದಾಗಿ ಯಾರಾದರೂ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಜಮೀನನ್ನ ಭೂ ಪರಿವರ್ತನೆ ಮಾಡಿದ್ರೆ, ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಕಂದಾಯ ಇಲಾಖೆಯಿಂದ ಜಮೀನನ್ನ ಭೂ ಪರಿವರ್ತನೆ ಮಾಡಿದ್ರೆ ಆ ಭೂ ಪರಿವರ್ತನಾ ವೆಚ್ಚವನ್ನ ಮರುಪಾವತಿ ಮಾಡತಕ್ಕಂತ ಒಂದು ಅವಕಾಶವನ್ನ ಈ ಒಂದು ಕೈಗಾರಿಕೆ ನೀತಿಗೆ ಕಲ್ಪಿಸಲಾಗಿದೆ. ಐದನೇದು ಕೈಗಾರಿಕೆ ಸ್ಥಾಪನೆ ನಂತರ ಏನು ವಿದ್ಯುತ್ ಬಿಲ್ ಬರುತ್ತೆ ಅದರಲ್ಲಿ ಒಂದು ಟ್ಯಾಕ್ಸ್ ಕಾಂಪೊನೆಂಟ್ ಅಂತ ಇರುತ್ತೆ. ಆ ಟ್ಯಾಕ್ಸ್ ಕಾಂಪೊನೆಂಟ್ ನ ವಿನಾಯಿತಿ ನೀಡತಕ್ಕಂತ ಒಂದು ಸವಲತ್ತನ್ನ ಈ ಒಂದು ಕೈಗಾರಿಕೆ ನೀತಿಗೆ ಒದಗಿಸಲಾಗಿದೆ. ಇವೆಲ್ಲವಕ್ಕೂ ಇನ್ನೊಂದು ಹೊಸ ಅಡಿಷನ್ ಅಂದ್ರೆ ಆಮೇಲೆ ಪವರ್ ಸಬ್ಸಿಡಿ ಅಂದ್ರೆ ವಿದ್ಯುತ್ ಸಹಾಯಧನ ಅಂತ ಹೇಳಿ ಹಿಂದೆ ಯಾವುದೇ ಒಂದು ಕೈಗಾರಿಕೆ ನೀತಿನಲ್ಲಿ ಇಲ್ಲ. ಯಾರಾದರೂ ವಿದ್ಯುತ್ ಬಳಕೆ ಮಾಡ್ತಾರೆ ಅದಕ್ಕೆ ಪ್ರತಿ ಯೂನಿಟ್ಗೆ ₹1 ಸಹಾಯಧನ ನೀಡತಕ್ಕಂತ ಒಂದು ಸವಲತ್ತನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ. ಇನ್ನೊಂದು ತಂತ್ರಜ್ಞಾನ ಆಧಾರಿತ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು. ಯಾರಾದರೂ ಹಾಲಿ ಒಂದು ವಿಸ್ತರಣಾ ಘಟಕ ಆಗಿರ್ಬೋದು ಅಥವಾ ಅದನ್ನ ಉನ್ನತೀಕರಣ ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ವೈವಿಧ್ಯೀಕರಣ ಆಗಿರ್ಬೋದು, ಅಂದ್ರೆ ಎಕ್ಸ್ಪ್ಯಾನ್ಷನ್, ಮಾಡರ್ನೈಸೇಷನ್ ಅಂಡ್ ಡೈವರ್ಸಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅಂತದನ್ನ ಮಾಡೋದಕ್ಕೆ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದುಕೊಂಡ್ರೆ ಅದಕ್ಕೆ ಒಂದು ಬಡ್ಡಿ ಸಹಾಯಧನ ನೀಡತಕ್ಕಂತ ಒಂದು ಸವಲತ್ತನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ನಂತರ ಕೆಲವು ಕೈಗಾರಿಕೆಗಳು ಹಳೆಯ ತಂತ್ರಜ್ಞಾನ ಬಳಕೆ ಮಾಡ್ತಾ ಇರ್ತಾರೆ. ಅದಕ್ಕೆ ಏನಾದರೂ ಆಧುನಿಕ ತಂತ್ರಜ್ಞಾನವನ್ನ ನೀವು ಅಳವಡಿಸಿಕೊಂಡ್ರೆ ಈ ತಂತ್ರಜ್ಞಾನ ಎಲ್ಲಿಂದ ಪಡಬೇಕು? ರಾಷ್ಟ್ರದಲ್ಲಿ ಸುಮಾರು 38 ಲ್ಯಾಬೊರೇಟರಿಗಳಿವೆ. ಅಂದ್ರೆ ಅದನ್ನ ನ್ಯಾಷನಲ್ ಲ್ಯಾಬೊರೇಟರಿ ಆಗಿರ್ಬೋದು, ಬೇರೆ CFT ಆಗಿರ್ಬೋದು, CFT ಆಗಿರ್ಬೋದು, ಈ ತರ ಬೇರೆ ಬೇರೆ ಲ್ಯಾಬೊರೇಟರೀಸ್ ನ ಗುರುತಿಸಲಾಗಿದೆ. ಇಂತಹ ಲ್ಯಾಬೊರೇಟರೀಸ್ ಮೂಲಕ ನೀವು ತಂತ್ರಜ್ಞಾನ ಪಡೆದುಕೊಂಡ್ರೆ ಅದಕ್ಕೂ ಸಹ ಸಹಾಯಧನ ನೀಡತಕ್ಕಂತ ಒಂದು ಸವಲತ್ತನ್ನ ಈ ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಮೂರನೇದಾಗಿ ಹೊಸದಾಗಿ ಈ ಕೆಲವು ತಂತ್ರಜ್ಞಾನ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಕಾಸಿ ಆಗಿರ್ಬೋದು, CI ಆಗಿರ್ಬೋದು, ಇಂಥವರ ಕೆಲವು ಸಂಸ್ಥೆಗಳು ತಾವು ಒಂದು ಇನ್ಕ್ಯುಬೇಷನ್ ಸೆಂಟರ್ ಸ್ಥಾಪನೆ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಅವ್ರಿಗೂ ಸಹ ಒಂದು ನಿರ್ದಿಷ್ಟವಾದ ಅನುದಾನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ನಾವು ಇವತ್ತು ಕೇವಲ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದರಲ್ಲಿ ಗುಣಮಟ್ಟವನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಯಾರು BIS ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಅಥವಾ ISO ಸರ್ಟಿಫಿಕೇಟ್, ನಂತರ ಕನೆಕ್ಟ್, ಈ 3 ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡ್ರೆ ಅವರು ಸಹ ಒಂದು ಸಹಾಯಧನ ನೀಡತಕ್ಕಂಥ ಸೌಲಭ್ಯವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ. ಇನ್ನು ಪರಿಸರ ಸಂರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ನಮ್ಮಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರೋತ್ಸಾಹ ಸಹಾಯಧನವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಿದ್ದೇವೆ. ಇವತ್ತು ನಮಗೆ ನೀರು ಎಷ್ಟು ಅಗತ್ಯ ಅನ್ನೋದು ಗೊತ್ತಿದೆ ಎಲ್ಲರಿಗೂ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಅಥವಾ ಪ್ರತಿಯೊಬ್ಬ ಕೈಗಾರಿಕೆಗಳಿಗೂ ಮಳೆ ಸಂರಕ್ಷಣೆ ಮಾಡತಕ್ಕಂಥ ಅಥವಾ ನೀರಿನ ಸಂರಕ್ಷಣೆ ಮಾಡತಕ್ಕಂಥದ್ದು ಗುರುತರ ಜವಾಬ್ದಾರಿ. ಈ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಯಾವ ಯಾವ ಕೈಗಾರಿಕೆಗಳು ಮಳೆ ನೀರಿನ ಕೊಯ್ಲನ್ನ ಒಂದು ಅಳವಡಿಸಿರ್ತಾರೋ ಅಂಥವರು ಸಹ ಒಂದು ಸಹಾಯ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಅಥವಾ ಪ್ರೋತ್ಸಾಹ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ತ್ಯಾಜ್ಯ ನೀರಿಗೆ ಕೈಗಾರಿಕೆ ಹೊರಗಡೆ ಬಿಟ್ರಿ ಅದನ್ನ ಪುನರ್ ಬಳಕೆ ಮಾಡತಕ್ಕಂಥ ಏನಾದ್ರು ಸೌಲಭ್ಯ ಇದ್ರೆ ಅವರು ಸಹ ಒಂದು ಪ್ರೋತ್ಸಾಹ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕೈಗಾರಿಕೆ ನೀತಿಯಲ್ಲಿದೆ. ಇದಲ್ಲದೆ ಪ್ರತಿ ವರ್ಷ ನಾವು ಎಷ್ಟು ನೀರನ್ನ ಬಳಕೆ ಮಾಡ್ತೀವಿ
ಇದನ್ನ ಒಂದು ಆಡಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡ್ರೆ ನೀವು ಆಡಿಟ್ ಮಾಡಿ ಇದಕ್ಕೂ ಸಹ ಒಂದು ಸಹಾಯಧನವನ್ನ ಒಂದು ಕೈಗಾರಿಕೆಗೆ ನೀಡಲಾಗಿದೆ. ಇದಲ್ಲದೆ ಯಾವುದಾದ್ರೂ ಕೈಗಾರಿಕೆಗಳು ಒಂದು ಹನಿಗೆಯನ್ನು ಹೊರಗಡೆ ಬಿಡದೆ ಸಂಪೂರ್ಣವಾಗಿ ಬಳಕೆ ಮಾಡಿದ್ರೆ ಜೀರೋ ಡಿಸ್ಚಾರ್ಜ್ ಅಂತ ಹೇಳಿ ಆ ಥರ ಏನಾದರೂ ನೀವು ಮಾಡಿದ್ರೆ ಅದಕ್ಕೂ ಸಹ ಸರ್ಕಾರ ನೀಡತಕ್ಕಂಥ ಒಂದು ಪ್ರೋತ್ಸಾಹವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅಳವಡಿಸಲಾಗಿದೆ. ನಂತರ ಇತ್ತೀಚಿನ ದಿನಗಳಲ್ಲಿ ಅನೇಕ ಕೈಗಾರಿಕೆಗಳು ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಏನ್ ಹೇಳ್ತಾರೆ ಇದು ಹೆಚ್ಚನ್ನ ಹೊರಸೂಸುತ್ತದೆ. ಇದನ್ನ ರೀಸೈಕಲ್ ಮಾಡಿದ್ರೆ ಅದೇ ಕೈಗಾರಿಕೆಯಲ್ಲಿ ರೀಸೈಕಲ್ ಮಾಡತಕ್ಕಂತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡ್ರೆ ಅಥವಾ ಘಟಕವನ್ನು ಸ್ಥಾಪನೆ ಮಾಡಿದ್ರೆ ಅಂದ್ರೆ ಅವರು ಸಹ ಒಂದು ಸಹಾಯವನ್ನು ನೀಡಲಿಕ್ಕೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಇದೆ. ಇನ್ನು ಕೆಲವು ಕೈಗಾರಿಕೆಗಳಿಗೆ ತ್ಯಾಜ್ಯ ಸಂಸ್ಕರಣೆ ಮಾಡತಕ್ಕಂಥ ಬಹಳ ಅವಶ್ಯಕತೆ ಇದೆ. ಯಾವ ಕೈಗಾರಿಕೆಗಳಿಗೆ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕಗಳ ಅವಶ್ಯಕತೆ ಇದೆಯೋ ಅಂತಹವುಗಳನ್ನ ಅಳವಡಿಸಿಕೊಂಡ್ರೆ ಅವರಿಗೂ ಸಹ ಒಂದು ಪ್ರೋತ್ಸಾಹವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇನ್ನು ಕೆಲವು ಕೈಗಾರಿಕೆಗಳು ತಮ್ಮ ಉತ್ಪನ್ನಗಳನ್ನ ತಾವು ಉತ್ಪಾದಿಸುವ ಉತ್ಪನ್ನಗಳ ಸೇವೆಗಳನ್ನ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾರೆ. ಇವ್ರಿಗೂ ಸಹ ನಾವು ಬೇರೆ ಬೇರೆ ಸವಲತ್ತುಗಳನ್ನು ನೀಡಬೇಕು. ಒಂದನೇದಾಗಿ ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ಅಂತ ಹೇಳಿ ಯಾವ ಕೈಗಾರಿಕೆಗಳಿಗೆ ವಿದ್ಯುತ್ತಿನ ಬಳಕೆ ಮಾಡ್ತಾರೆ ಅವರಿಗೆ ವಿಧಿಸಲಾಗಿರುವಂತಹ ಟ್ಯಾಕ್ಸ್ ತೆರಿಗೆಯನ್ನ ಒಂದು ಮನ್ನಾ ಮಾಡತಕ್ಕಂತ ಪ್ರೋತ್ಸಾಹವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಎರಡನೇದಾಗಿ ಪರ್ಫಾರ್ಮೆನ್ಸ್ ಇದೆ. ಉದಾಹರಣೆಗೆ ವಾರ್ಷಿಕ ವಹಿವಾಟು ಯಾರಾದರೂ 1 ಕೋಟಿ ಮಾಡಿದ್ರೆ ಅದನ್ನ ಡಬಲ್ ಮಾಡಿದ್ರೆ ದುಪ್ಪಟ್ಟು ಮಾಡಿದ್ರೆ ಅಂತಹ ಕೈಗಾರಿಕೆಗಳಿಗೆ ಪರ್ಫಾರ್ಮೆನ್ಸ್ ಸಬ್ಸಿಡಿ ಅಂತ ಒಂದು ಪ್ರೋತ್ಸಾಹವನ್ನು ನೀಡಲಾಗಿದೆ. ಮೂರನೇದಾಗಿ ಬ್ಯಾಂಕ್ ಚಾರ್ಜಸ್ ಇದೆ. ಕೆಲವು ರಫ್ತು ಕೈಗಾರಿಕೆಗಳು ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಬೇಕಾಗುತ್ತೆ. ಅವರಿಗೆ ಕೆಲವು ಚಾರ್ಜಸ್ ಅನ್ನ ಪಾವತಿ ಮಾಡಬೇಕು. ಈ ಚಾರ್ಜಸ್ ಅನ್ನ ಮರುಪಾವತಿ ಮಾಡೋದಕ್ಕೆ ಈ ಒಂದು ಕೈಗಾರಿಕಾ ನೀತಿಯಲ್ಲಿ ಅವಕಾಶ ಇದೆ. ಅದೇ ರೀತಿಯಲ್ಲಿ ಎಕ್ಸ್ಪೋರ್ಟ್ ಗ್ಯಾರಂಟಿ ಇದೆಯಲ್ಲ ಸಂಸ್ಥೆ, ಆ ಸಂಸ್ಥೆಗೆ ಏನ್ ವೆಚ್ಚವನ್ನ ಮಾಡ್ರಿ ಆ ವೆಚ್ಚವನ್ನು ಮತ್ತೆ ಮರುಪಾವತಿ ಮಾಡಿದ್ರೆ ರಿಯಂಬರ್ಸ್ಮೆಂಟ್ ಮಾಡೋದಕ್ಕೂ ಸಹ ಒಂದು ಅವಕಾಶವನ್ನ ಕೈಗಾರಿಕೆ ನೀತಿಯಲ್ಲಿ ಒದಗುತ್ತದೆ. ಇನ್ನು ಕೆಲವು ಕಾರ್ಮಿಕರು ಅಥವಾ ರಫ್ತು ಆಧಾರಿತ ಸಂಸ್ಥೆಗಳಲ್ಲಿ ಯಾರಾದ್ರೂ ಕೆಲಸ ಮಾಡಿದ್ರೆ ಅಥವಾ ರಫ್ತು ಬಗ್ಗೆ ತಿಳ್ಕೋಬೇಕು ಅಂದ್ರೆ ದೆಹಲಿಯಲ್ಲಿ ಇರತಕ್ಕಂತ ರಫ್ತು ತಂತ್ರಜ್ಞಾನ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡ್ರೆ ಅವರಿಗೆ ಕನಿಷ್ಠ 25,000 ವೆಚ್ಚವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಮರುಪಾವತಿ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಘಟಕಕ್ಕೆ ಒಂದು ಇಂಡಸ್ಟ್ರಿಗೆ 4 ಜನರಿಗೆ ಕನಿಷ್ಠ ಗರಿಷ್ಠವಾಗಿ ನಾವು ರಿಯಂಬರ್ಸ್ಮೆಂಟ್ ಮಾಡೋದಕ್ಕೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಕಲ್ಪಿಸಿದೆ. ಅದೇ ರೀತಿ ಕೆಲವು ಕೈಗಾರಿಕೆಗಳಿಗೆ ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಒಂದೊಂದು ದೇಶಕ್ಕೆ ಹೋಗಬೇಕು, ಒಂದೊಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಈ ಪ್ರಮಾಣ ಪತ್ರಗಳಂತ ವೆಚ್ಚವನ್ನು ಸಹ ರಿಯಂಬರ್ಸ್ಮೆಂಟ್ ಮಾಡೋದಕ್ಕೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಕುಶಲಕರ್ಮಿಗಳಿಗೆ ಸಂಬಂಧಿಸಿದಂತೆ ಅವರಿಗೆ ಈ ಟರ್ಮ್ ಅವಧಿ ಸಾಲ ಮತ್ತು ದುಡಿಮೆ ಬಂಡವಾಳ ಇದಕ್ಕೆ ಯಾರಾದರೂ ಕುಶಲಕರ್ಮಿಗಳು ಹೊಸದಾಗಿ ನಾವು ಮತ್ತೆ ಒಂದು ಸಣ್ಣ ಕೈಗಾರಿಕೆಯನ್ನು ಮಾಡಬೇಕು, ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಆರ್ಟಿಸನ್ ಓರಿಯೆಂಟೆಡ್ ಇಂಡಸ್ಟ್ರಿ ಮಾಡಬೇಕಂದ್ರೆ ಅವರಿಗೆ ಟರ್ಮ್ ಲೋನ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ದುಡಿಮೆ ಬಂಡವಾಳ ಹಾಗೂ ಅವಧಿ ಸಾಲವಿದೆ ಕೇವಲ 4% ಬಡ್ಡಿ ದರದಲ್ಲಿ ಸಾಲವನ್ನ ನೀಡಲಾಗಿದೆ. ಈ ಒಂದು 4% ಏನಿದೆ ಉಳಿದ ಬಡ್ಡಿಯ ರಿಯಂಬರ್ಸ್ಮೆಂಟ್ ಮಾಡತಕ್ಕಂತ ಅವಕಾಶವನ್ನ ನಾವು ಕಲ್ಪಿಸುತ್ತೇವೆ. ಇದಲ್ಲದೆ ಕೆಲವು ಆರ್ಟಿಸನ್ ಯೂನಿಟ್ಸ್ ವಾರ್ಷಿಕ ವಹಿವಾಟು ಮಾಡಬೇಕಂದ್ರೆ ಸಾರ್ವಜನಿಕ ವಲಯದ ಉದ್ಯಮಿಗಳಿಗೆ ಏನು ತಮ್ಮ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಅವರಿಗೆ 10% ನಾವು ಮಾರುಕಟ್ಟೆ ಅಭಿವೃದ್ಧಿ ಸಹಾಯಧನವನ್ನ ನೀಡಲಿಕ್ಕೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಮಾಡಿಕೊಡ್ತೇವೆ.
ಇದಲ್ಲದೆ ಹೊಸದಾಗಿ ಕುಶಲಕರ್ಮಿಗಳ ಒಂದು ಸಂಘ ಇದ್ರೆ, ಸಂಸ್ಥೆಗಳಿದ್ರೆ, ಅವರಿಗೆ ಏನಾದರೂ ಯಂತ್ರೋಪಕರಣ ಸ್ಥಾಪನೆ ಮಾಡ್ಬೇಕಂದ್ರೆ ಅವರಿಗೆ 75% ಸಹಾಯಧನ ನೀಡತಕ್ಕಂತ ಒಂದು ಪ್ರೋತ್ಸಾಹವನ್ನು ಒಂದು ಕೈಗಾರಿಕೆಗಳಲ್ಲಿ ಕಲ್ಪಿಸಿಕೊಟ್ಟಿದೆ. ಇನ್ನು ನಾಲ್ಕನೇದಾಗಿ ಹೊಸದಾಗಿ ಕುಶಲಕರ್ಮಿಗಳಿಗೆ ಕೆಲವು ಒಂದು ತಂತ್ರಜ್ಞಾನ ಸಂಸ್ಥೆಗಳಿವೆ, NID ಮತ್ತು NIT ತರಬೇತಿ ನೀಡೋದಕ್ಕೂ ಸಹ ಒಂದು ಅವಕಾಶ ಕಲ್ಪಿಸಿದೆ. ಮತ್ತೆ ಬೇರೆ ಬೇರೆ ಕಡೆ ಕುಶಲಕರ್ಮಿಗಳಿಗೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ತಂತ್ರಜ್ಞಾನ ಇದೆ, ಯಾವ ರೀತಿ ಕೌಶಲ್ಯ ಇದೆ, ಇವರಿಗೆ ಒಂದು ತರಬೇತಿ ನೀಡಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದೇ ರೀತಿ ಅವರ ಉತ್ಪಾದನೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಮತ್ತು ಮಾರುಕಟ್ಟೆ ಮಾಡೋದಕ್ಕೂ ಸಹ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಈ ಒಂದು ಕೈಗಾರಿಕೆ ನೀತಿಯಲ್ಲಿ ವಿಶೇಷವಾಗಿ ನಾವು ಇಂದಿನ ಕೈಗಾರಿಕೆಗಳನ್ನ ಕೇವಲ KIADB ಮೂಲಕ ಮತ್ತು KSSIDC ಮೂಲಕ ಏನು ಜಮೀನು ಪಡೆದುಕೊಂಡಿವಿ ಅವರಿಗೆ ಮಾತ್ರ ಕೆಲವು ವಿಶೇಷ ಸೌಲಭ್ಯಗಳನ್ನು ನೀಡ್ತಿದ್ದೀವಿ. ಆದ್ರೆ ಕೈಗಾರಿಕೋದ್ಯಮಿಗಳಿಗೆ ಅವರದೇ ಆದಂತಹ ಒಂದು ಅಳವಿದೆ. ಅಂದ್ರೆ KIADB ಮೂಲಕ ಜಮೀನು ಪಡ್ಕೊಂಡ್ರೆ, KSSIDC ಮೂಲಕ ಜಮೀನು ಪಡ್ಕೊಂಡ್ರೆ ಅವರ ಜಮೀನು ಖರೀದಿ ವೆಚ್ಚ ಜಾಸ್ತಿ, ದುಪ್ಪಟ್ಟು ಅಥವಾ 4 ಪಟ್ಟು ಆಗಿರ್ಬೋದು. ಇದಕ್ಕೋಸ್ಕರ ಸರ್ಕಾರ ಈ ಒಂದು ಕೈಗಾರಿಕೆಯಲ್ಲಿ ಖಾಸಗಿ ವಲಯದ ಅಂದ್ರೆ ನೀವೇ ಒಂದು ಸಂಘ ಸಂಸ್ಥೆ ಮಾಡಿಕೊಂಡು ಅದರ ಮೂಲಕ ಒಂದು ಇಂಡಸ್ಟ್ರಿಯಲ್ ಏಜೆಂಟ್ ಸಹಕಾರಿ ಕೈಗಾರಿಕೆ ವಸಾಹತು ಸ್ಥಾಪನೆ ಮಾಡಬಹುದು, ಅಥವಾ ಬೇರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿಕೊಂಡು ಕೈಗಾರಿಕೆ ವಸಾಹತು ಸ್ಥಾಪನೆ ಮಾಡಬಹುದು. ಇಂತಹ ಕೈಗಾರಿಕೆ ವಸಾಹತು ಸ್ಥಾಪನೆ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ಸ್ಥಾಪನೆ ಮಾಡತಕ್ಕಂಥ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಒಂದು ಜಮೀನು ನಿವೇಶನ ಸಹಾಯ ನೀಡತಕ್ಕಂಥ ಒಂದು ಅವಕಾಶವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ನೀಡಲಾಗಿದೆ. ಇದರಂತೆ ಅಲ್ಲಿ ಪ್ರತಿ 1000 ಲೀಟರ್ಗೆ 15 ರೂಪಾಯಿ ಅಂತೆ ಸಹಾಯಧನ ನೀಡತಕ್ಕಂಥ ಇನ್ನೊಂದು ವಾಟರ್ ಸಬ್ಸಿಡಿ ಅಂತ ಹೇಳ್ತಿದೆ. ಮೂರನೇది ಖಾಸಗಿ ವಲಯದ ಅಂದ್ರೆ ಪ್ರೈವೇಟ್ ಇಂಡಸ್ಟ್ರಿಯಲ್ ಲೇಔಟ್ ಅಂತ ಹೇಳ್ತೀವಿ, ಅಲ್ಲಿ ಯಾರಾದ್ರೂ CETP ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಆ ಒಂದು CETP ಸೇವೆಯನ್ನು ಪಡ್ಕೊಂಡ್ರೆ ಅವರಿಗೆ ಪ್ರತಿ 1000 ಲೀಟರ್ಗೆ 15 ರೂಪಾಯಿ ಅಂದ್ರೆ ಮತ್ತೆ ಒಂದು ರಿಯಂಬರ್ಸ್ಮೆಂಟ್ ಮಾಡತಕ್ಕಂಥ ಒಂದು ಸೌಲಭ್ಯವನ್ನು ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ. ಈ ಒಟ್ಟಾರೆ ಕೈಗಾರಿಕೆ ನೀತಿಯಲ್ಲಿ ಕೈಗಾರಿಕೋದ್ಯಮವನ್ನು ಅಂತರ್ಪ್ರನರ್ನ ನಾವು 2 ಡಿವಿಷನ್ ಮಾಡಿದ್ದೇವೆ. ಒಂದು ಜನರಲ್ ಅಂದ್ರೆ, ಎರಡನೇದು ಸ್ಪೆಷಲ್ ಅಂದ್ರೆ. ಸ್ಪೆಷಲ್ ಅಂದ್ರೆ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಮತ್ತೆ ಅಲ್ಪಸಂಖ್ಯಾತರು, ಅಂಗವಿಕಲರು, ನಾಲ್ಕನೇದು ಮಾಜಿ ಸೈನಿಕರು ಹಾಗೂ ಮಹಿಳೆಯರು. ಇಷ್ಟೆಲ್ಲ ವಿಶೇಷ ವರ್ಗದ ಉದ್ಯಮಿಗಳು. ಇದನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸಾಮಾನ್ಯ ವರ್ಗದ ಉದ್ಯಮಿಗಳು ಅಂತ ನಾವು ಹೇಳ್ತೇವೆ. ಈ ಒಂದು ಕೈಗಾರಿಕೆ ನೀತಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟಾರೆ ಎಲ್ಲಾ ತಾಲೂಕುಗಳನ್ನ 3 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. 150 ತಾಲೂಕುಗಳನ್ನ ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತೇಳಿ, 78 ತಾಲೂಕುಗಳನ್ನ ಅತಿ ಹಿಂದುಳಿದ ತಾಲೂಕು ಅಂತೇಳಿ, ಝೋನ್ 3ರಲ್ಲಿ 9 ತಾಲೂಕನ್ನ ಮುಂದುವರೆದ ಕೈಗಾರಿಕೆ ಮುಂದುವರೆದ ತಾಲೂಕುಗಳನ್ನು ವಿಭಾಗ ಮಾಡಿದೆ. ಉದಾಹರಣೆಗೆ ಝೋನ್ 1ನಲ್ಲಿ ತೆಗೆದುಕೊಂಡ್ರೆ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ, ವಿಜಯಪುರ, ಕೊಡಗು, ಚಾಮರಾಜನಗರ. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಕೈಗಾರಿಕೆ ಹಿಂದುಳಿದ ಜಿಲ್ಲೆ ಅಂತೇಳಿ ಈ ಒಂದು ಕೈಗಾರಿಕೆಯಲ್ಲಿ ನಾವು ವಿಭಾಗ ಮಾಡಿದ್ದೇವೆ. ಕ್ಲಾಸಿಫಿಕೇಶನ್ ಬೆಂಗಳೂರು ಉದಾಹರಣೆ ತೆಗೆದುಕೊಂಡ್ರೆ ಝೋನ್ 3 ಅಂದ್ರೆ ಕೈಗಾರಿಕೆಯಲ್ಲಿ ಮುಂದುವರಿದ ಜಿಲ್ಲೆ ಅಥವಾ ಮುಂದುವರಿದ ತಾಲೂಕು ಹೇಳಿದ್ರೆ ಬೆಂಗಳೂರು ಗ್ರಾಮೀಣ ಮತ್ತು ಬೆಂಗಳೂರು ನಗರ ನಗರ ಇಲ್ಲಿರ್ತಕ್ಕಂಥ 9 ತಾಲೂಕನ್ನ ನಾವು ಕೈಗಾರಿಕೆಯಲ್ಲಿ ಮುಂದುವರಿದ ತಾಲೂಕು ಒಂದು ವರ್ಗೀಕರಣ ಮಾಡಿದ್ದೇವೆ. ಈ ಒಂದು ಕೈಗಾರಿಕೆ ನೀತಿಯಲ್ಲಿ ದೊರೆತಕ್ಕಂಥ
ಏನ್ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಯಾವ ಯಾವ ಕೈಗಾರಿಕೆಗಳಿಗೆ ದೊರೆಯುತ್ತೆ. ನೀವು ಹೊಸದಾಗಿ ಘಟಕ ಸ್ಥಾಪನೆ ಮಾಡಿದ್ರೆ ಅವ್ರಿಗೂ ಸಹ ದೊರೆಯುತ್ತೆ. ಹಾಲಿ ಇರ್ತಕ್ಕಂಥ ಕೈಗಾರಿಕೆಗಳು ನೀವು ವಿಸ್ತರಣೆ ಕಾರ್ಯಕ್ರಮ ಮಾಡಿದ್ರೆ ಅವರಿಗೂ ಸಹ ಪ್ರೋತ್ಸಾಹ ಮತ್ತು ರಿಯಾಯಿತಿ ದೊರೆಯುತ್ತೆ. ಮೂರನೇದು ಒಂದು ಮಾಡರ್ನೈಸೇಷನ್. ಈಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳಿರುತ್ತೆ, ಅದನ್ನ ಹೊಸ ಯಂತ್ರೋಪಕರಣಗಳನ್ನ ಅಳವಡಿಸಿಕೊಂಡ್ರೆ ಅದನ್ನ ಮಾಡರ್ನೈಸೇಷನ್, ಅದಕ್ಕೂ ಸಹ ಪ್ರೋತ್ಸಾಹ ಮತ್ತು ರಿಯಾಯಿತಿ ಇರುತ್ತೆ. ಅದಲ್ಲದೆ ತಮ್ಮ ಉತ್ಪನ್ನ ಅಥವಾ ಚಟುವಟಿಕೆಯನ್ನ ಬೇರೆ ಚಟುವಟಿಕೆಯಾಗಿ ನೀವು ಮಾಡಿದ್ರೆ ಅದಕ್ಕೂ ವೈವಿಧ್ಯೀಕರಣ ಕೇಳಿ ಜೈವವೈವಿಧ್ಯ ಕೇಳಿ ಅದಕ್ಕೂ ಸಹ ಪ್ರೋತ್ಸಾಹ ಮತ್ತು ರಿಯಾಯಿತಿಯನ್ನ ಈ ಒಂದು ಕೈಗಾರಿಕೆ ನೀತಿ ನೀಡಲಾಗಿದೆ. ಇನ್ನು ಇಂದಿನ ಕೈಗಾರಿಕೆ ನೀತಿಯಲ್ಲಿ ಯಾವುದೇ ಒಂದು ಕೈಗಾರಿಕೆಗೆ ಪ್ರೋತ್ಸಾಹ ಮತ್ತು ರಿಯಾಯಿತಿ ಇನ್ಸೆಂಟಿವ್ ಅಂಡ್ ಕನ್ಸೆಷನ್ ನೀಡಬೇಕಂದ್ರೆ ಕನಿಷ್ಠ 51% ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯಬೇಕು ಅನ್ನೋ ಒಂದು ಕಂಡೀಷನ್ ಇತ್ತು. ಆದ್ರೆ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಆ ಕಂಡೀಷನ್ ಅನ್ನ ಸಡಿಲಗೊಳಿಸಿದೆ. ನೀವು ಬ್ಯಾಂಕ್ಗಳ ಮೂಲಕ ಸಾಲ ಪಡೆದು ಘಟಕ ಸ್ಥಾಪನೆ ಮಾಡುವುದು ಅಥವಾ ಸ್ವಂತ ಬಂಡವಾಳದ ಮೂಲಕ ಘಟಕ ಬೇಕಾದರೂ ಸ್ಥಾಪನೆ ಮಾಡುವುದು. ಇದು ಬಹಳಷ್ಟು ಕೈಗಾರಿಕಾ ಉದ್ಯಮಗಳು ದೂರಿ ಏನಿತ್ತಂದ್ರೆ ಸರ್ ಬ್ಯಾಂಕ್ಗಳ ಮೂಲಕ ಸಾಲ ದೊರೆಯುತ್ತೆ, ಕೆಲವರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ದೊರೆಯಿಲ್ಲ, ಹೆಚ್ಚಿನ ಬಡ್ಡಿಗೆ ಖಾಸಗಿ ವಲಯದ ಮೂಲಕ ಸಾಲ ಪಡೆದು ಘಟಕ ಸ್ಥಾಪನೆ ಮಾಡಿದೆ, ಅದಕ್ಕೋಸ್ಕರ ಅವರು ಸಹ ಪ್ರೋತ್ಸಾಹ ನೀಡಿ ಅನ್ನೋ ಒಂದು ಬೇಡಿಕೆ ಈ ಒಂದು ಪ್ರೋತ್ಸಾಹ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅಳವಡಿಸಲಾಗಿದೆ. ಇದೆಲ್ಲ ಯಾವ ಯಾವ ತಾಲೂಕುಗಳಿಂದ್ರೆ ಝೋನ್ 1, ಝೋನ್ 2, ಝೋನ್ 3 ನಲ್ಲಿ ಸಾಮಾನ್ಯ ಕೈಗಾರಿಕಾ ಉದ್ಯಮಗಳಿಗೆ, ವಿಶೇಷ ವರ್ಗದ ಕೈಗಾರಿಕಾ ಉದ್ಯಮಗಳಿಗೆ ಎಷ್ಟು ಸವಲತ್ತು ನೀಡ್ತೀವಿ ಅನ್ನೋದು ಒಂದು ಟೇಬಲ್ ಕೊಟ್ಟಿರಲಿಲ್ಲ ನೀವು. ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಕ್ಷ್ಮ ಕೈಗಾರಿಕೆ ತೆಗೆದುಕೊಂಡ್ರೆ ಸಾಮಾನ್ಯ ಅಭ್ಯರ್ಥಿಗೆ 25% ನಾವು ಸಹಾಯಧನ ನೀಡ್ತೇವೆ, ಬಂಡವಾಳ ಹೂಡಿಕೆ ಸಹಾಯಧನ. ಅದೇ ವಿಶೇಷ ವರ್ಗದವರಿಗೆ 30%, ಅಂದ್ರೆ ಪ್ರತಿ ಸಾಮಾನ್ಯರಿಗೆ ಏನ್ ಕೊಡ್ತೀವಿ ಅದಕ್ಕಿಂತ ಹೆಚ್ಚು 5% ಹೆಚ್ಚು ಒಂದು ಸಹಾಯಧನ ನೀಡತಕ್ಕಂಥ ಒಂದು ಕಾರಣ. ಹಿಂದಿನ ಕೈಗಾರಿಕೆ ನೀತಿಯಲ್ಲಿ ಒಂದು ಯಾವುದಾದ್ರು ಸಹಾಯಧನ ಮಂಜೂರಿ ಮಾಡಿ ಅಂತ ಹೇಳಿದ್ರೆ ಅದನ್ನ 1 ವರ್ಷದಲ್ಲಿ ಒಂದೇ ಕಂತಿನಲ್ಲಿ ನೀಡ್ತೀವಿ. ಆದ್ರೆ ಪ್ರತಿ ವರ್ಷ ಈ ಒಂದು ಕೈಗಾರಿಕೆಯಲ್ಲಿ ನೀವು ಟರ್ನ್ ಓವರ್ ಕಡ್ಡಾಯವಾಗಿ ಕೈಗಾರಿಕೆ ನಡೆಸಬೇಕು. ಆ ಟರ್ನ್ ಓವರ್ ಇರುತ್ತೆ, ಆ ಟರ್ನ್ ಓವರ್ ಮೇಲೆ 10% ಮಾತ್ರ ಫಸ್ಟ್ ಇಯರ್ ರಿಲೀಸ್ ಮಾಡ್ತೀವಿ, ಸೆಕೆಂಡ್ ಇಯರ್ ರಿಲೀಸ್ ಮಾಡ್ತೀವಿ. ಈ ತರ 5 ಕಂತುಗಳಲ್ಲಿ ಈ ಸಹಾಯಧನವನ್ನ ಬಿಡುಗಡೆ ಮಾಡ್ತೀವಿ. ಇನ್ನು ಈ ಮುದ್ರಾಂಕ ಶುಲ್ಕ ಪ್ರಾರಂಭದಲ್ಲಿ ಹೇಳಿದೆ ಯಾವ ರೀತಿ ಈ ಮುದ್ರಾಂಕ ಶುಲ್ಕ ಅನ್ವಯ ಆಗುತ್ತೆ. ಉದಾಹರಣೆಗೆ ಬ್ಯಾಂಕ್ಗಳ ಮೂಲಕ ಸಾಲ ಪಡೆದುಕೊಂಡ್ರೆ ಅದು ಲೋನ್ ಅಗ್ರಿಮೆಂಟ್ ಆಗಿರ್ಬೋದು, ಕ್ರೆಡಿಟ್ ಅಗ್ರಿಮೆಂಟ್ ಆಗಿರ್ಬೋದು, ಮಾರ್ಟ್ಗೇಜ್ ಅಗ್ರಿಮೆಂಟ್, ಹೈಪಾಥಿಕೇಶನ್ ಡೇಟ್, ಈ 4 ಮಾತ್ರ ಅನ್ವಯ ಆಗುತ್ತೆ. ಅದೇ ರೀತಿ ಯಾವ ಸಂಸ್ಥೆಗಳ ಮೂಲಕ ಸಾಲ ಪಡೆದುಕೊಂಡ್ರೆ ಅದು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು, ಗ್ರಾಮೀಣ ಬ್ಯಾಂಕ್ಗಳು, ಸಹಕಾರ ಬ್ಯಾಂಕ್ಗಳು ಮತ್ತು KVIC ಮೂಲಕ, SCST ಅಭಿವೃದ್ಧಿ ನಿಗಮದ ಮೂಲಕ, ಈ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ಮೂಲಕ ಸಾಲ ಪಡೆದುಕೊಂಡ್ರೆ ಅದಕ್ಕೆ ಮುದ್ರಾಂಕ ಶುಲ್ಕವನ್ನು ಅಂದ್ರೆ ಸ್ಟಾಂಪ್ ಡ್ಯೂಟಿ ಎಕ್ಸೆಂಪ್ಷನ್ ಸರ್ಟಿಫಿಕೇಟ್ ಅಂತ ಅದು ಅನ್ವಯ ಆಗುತ್ತೆ. ಇನ್ನು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಲೀಸ್ ಕಮ್ ಸ್ಟೇಟಿಂಗ್, ಸಬ್ ಲೀಸ್, ಅಬ್ಸಲ್ಯೂಟ್ ಲೀಸ್, 4 ರೀತಿಯಾದಂತಹ ಮುದ್ರಾಂಕ ಶುಲ್ಕವನ್ನ ನೀಡಲಾಗುತ್ತೆ. ಅದು ನಿವೇಶನಗಳಿಗೆ, ಶೆಡ್ಗಳಿಗೆ ಮತ್ತು ಈಗ ಹೊಸದಾಗಿ ಬ್ರಾಂಡೆಡ್ ಫ್ಯಾಕ್ಟರೀಸ್ ಅಂತ ಹೇಳಿದ್ವಿ ಅವುಗಳು ಸಹ ನೀಡಲಾಗುತ್ತೆ. ಅದು KID, KSSIDC, ಕಿಯಾನಿಕ್ಸ್, ಇಂಡಸ್ಟ್ರಿಯಲ್ ಕೋಆಪರೇಟಿವ್ಸ್, ಫುಡ್ ಪಾರ್ಕ್ಸ್, SPVs ಅಂಡ್ ಅದರ್ ಅಪ್ರೂವ್ಡ್ ಪ್ರಾಪರ್ಟೀಸ್. ಇಷ್ಟು ಸಂಸ್ಥೆಗಳನ್ನ ನೀವು ಪಡೆದುಕೊಂಡ್ರೆ ಅದಕ್ಕೆ ಮುದ್ರಾಂಕ ಶುಲ್ಕವನ್ನ ನೀಡಲಾಗುತ್ತೆ. ಇದಲ್ಲದೆ 109 ಬದಲಾವಣೆ ಅಂತ ಹೇಳಿ ಭೂ ಪರಿವರ್ತನೆ, ಅದರ ಮೂಲಕವನ್ನ ಪಡೆದುಕೊಂಡ್ರೆ ಅದಕ್ಕೂ ಸಹ ಮುದ್ರಾಂಕ ಶುಲ್ಕವನ್ನ ನೀಡಲಾಗುತ್ತೆ. ಇದು ದರ ಮುದ್ರಾಂಕ ಶುಲ್ಕ 100% ವಿನಾಯಿತಿ ನೀಡಿದ್ರೆ
ಒಂದು ರಿಜಿಸ್ಟ್ರೇಷನ್ ಚಾರ್ಜಸ್ ಅಂತ ಏನ್ ಹೇಳ್ತೀವಿ ಅದು ಪ್ರತಿ 1000 ರೂಪಾಯಿಗೆ ಕೇವಲ 1 ರೂಪಾಯಿನಷ್ಟು ರಿಜಿಸ್ಟ್ರೇಷನ್ ಚಾರ್ಜಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ. ಇನ್ನು ಭೂ ಪರಿವರ್ತನಾ ಶುಲ್ಕ ಮರುಪಾವತಿ ಅಂತ ಹೇಳಿ 100% ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಬೆಂಗಳೂರಿನಲ್ಲಾದ್ರೆ ವಿಶೇಷ ವರ್ಗದಲ್ಲಿ 75%, ಸಾಮಾನ್ಯ ವರ್ಗದಲ್ಲಿ ಯಾವುದೇ ಒಂದು ಮರುಪಾವತಿ ಇಲ್ಲ. ಈ ಒಂದು ಕೊಟ್ಟಿರ್ತಕ್ಕಂಥ ಟೇಬಲ್ ನೋಡಿದ್ರೆ ಯಾವ ಯಾವ ವರ್ಗದವರಿಗೆ ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪ್ರೋತ್ಸಾಹವನ್ನು ರಿಯಾಯಿತಿಯನ್ನು ಅನ್ನೋದನ್ನು ತೋರಿಸ್ತೀವಿ. ಇಷ್ಟೆಲ್ಲ ಆದ್ರೆ ಈ ಒಂದು ಕೈಗಾರಿಕೆಯಲ್ಲಿ ರೀತಿಯಲ್ಲಿ ಮತ್ತೊಂದು ಹೊಸ ಸೇರ್ಪಡೆ ಅಂದ್ರೆ ಕೈಗಾರಿಕೆ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅಥವಾ ಸ್ಥಾಪನೆ ಮಾಡಿದ ನಂತರ ಎಲ್ಲರಿಗೂ ಒಂದು ಅಳತೆ ನನಗೆ ಕೆಲವು ಕಚ್ಚಾ ಮಾಲ್ ಬೇಕು, ಆದರೆ ಈ ಕಚ್ಚಾ ಮಾಲ್ ಎಲ್ಲ ಸಿಗುತ್ತೆ. ಒಂದೇ ವೇದಿಕೆಯಲ್ಲಿ ಎಲ್ಲರಿಗೂ ಯಾವುದೇ ಒಂದು ಇಂತಹ ಮಾಹಿತಿ ಸಿಗೋದಿಲ್ಲ. ಅಂದ್ರೆ ಬ್ಯಾಂಕ್ಗಳ ಮೂಲಕ ಸಾಲ ಪಡೆಯಬೇಕು, ಅದಕ್ಕೆ ಮತ್ತೆ ಬೇರೆ ಕಡೆ ಸರ್ಚ್ ಮಾಡಬೇಕು. ಕಚ್ಚಾ ಮಾಲ್ ಬೇಕು, ಬೇರೆ ಕಡೆ ಸರ್ಚ್ ಮಾಡಬೇಕು. ತಂತ್ರಜ್ಞಾನ ಬೇಕು, ಬೇರೆ ಕಡೆ ಸರ್ಚ್ ಮಾಡಬೇಕು. ಈ ತರ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೀವು ಸರ್ಚ್ ಮಾಡಬೇಕು. ಇವೆಲ್ಲವನ್ನ ಒಂದೇ ವೇದಿಕೆಯಲ್ಲಿ ಕಲ್ಪಿಸಿದ್ರೆ ಕೈಗಾರಿಕೋದ್ಯಮಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಇಂತಹ ವೇದಿಕೆಯನ್ನ ಕರ್ನಾಟಕ ಸರ್ಕಾರ ಇವತ್ತು ಅಭಿವೃದ್ಧಿಪಡಿಸಬೇಕು. ಈ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೆ ಆದರೆ ಬಹಳಷ್ಟು ಹೊಸ ಕೈಗಾರಿಕೆ ಹಾಗೆ ಇರ್ತಕ್ಕಂಥ ಕೈಗಾರಿಕೆಗಳಿಗೆ ಒಂದು ಸಂಪರ್ಕ ಸೇರುವಾಗುತ್ತೆ. ಅಂದ್ರೆ ಇಕ್ವಿಟಿ ಹೆಲ್ಪ್ ಬಯರ್ಸ್ ಪರ್ಚೇಸರ್ ಇಂತಹ ವೇದಿಕೆಯನ್ನ ಸಾರ್ಥಕ ವೇದಿಕೆಯನ್ನು ಕೇಳಿ ಇವತ್ತು ಮೈಕ್ರೋಸಾಫ್ಟ್ ಅಂತ ಸಂಸ್ಥೆ ಈ ಒಂದು ಸಾರ್ಥಕ ವೇದಿಕೆಯನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಆರ್ಥಿಕ ಒಂದು ವರ್ಷದಲ್ಲಿ ಈ ಒಂದು ವೇದಿಕೆ ಚಾಲನೆ ಆಗಿದೆ. ಇನ್ನು ಈ ಕೈಗಾರಿಕಾ ಮೂಲಕ ಉತ್ಪಾದನೆಯಾದಂತಹ ವಸ್ತುಗಳಿಗೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಏನಾದರೂ ಖರೀದಿ ಮಾಡಬೇಕಾದ್ರೆ ನೀವು ಟೆಂಡರ್ ನಲ್ಲಿ ಭಾಗವಹಿಸಬೇಕಾಗುತ್ತೆ. ಈ ಟೆಂಡರ್ಗೆ ಇಎಂಡಿ ಅಂತ ಹೇಳ್ತೀವಿ, ಆ ಇಎಂಡಿ ಎಕ್ಸ್ಟೆನ್ಷನ್ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಎರಡನೇದಾಗಿ ಇಎಂಡಿ ಫಾರ್ಮ್ ನ ಉಚಿತವಾಗಿ ನೀಡತಕ್ಕಂಥದ್ದು ಎರಡನೇದು. ಮತ್ತೆ 15% ಪ್ರೈಸ್ ಪ್ರಿಫರೆನ್ಸ್ ಅಂತ ಹೇಳಿ, ಅಂದ್ರೆ ಅಲ್ಲಿ 100 ರೂಪಾಯಿನಲ್ಲಿ ಖರೀದಿಸಿದಂಥದ್ದು ಯಾರಾದ್ರೂ ಬೇರೆದಲ್ಲಿ ಟೆಂಡರ್ ಭಾಗವಹಿಸಿದ್ರೆ 115 ರೂಪಾಯಿಗೆ ನೀವು ಕೋಟ್ ಮಾಡಿದ್ರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂಥ ಒಂದು ಅವಕಾಶವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಒದಗಿಸಲಾಗಿದೆ. ಇವತ್ತು ಕೆಲವು 358 ಐಟಮ್ ಅನ್ನ ಎಂಎಸ್ಎಂಇಗೆ ಫಿಕ್ಸ್ ಮಾಡಿದ್ದಾರೆ ಅಥವಾ ರಿಸರ್ವ್ಡ್. ಇಂತಹ ಐಟಮ್ಗಳನ್ನ ಸಾರ್ವಜನಿಕ ವಲಯದ ಸಂಸ್ಥೆಗಳು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ನಿಮ್ಮ ಮೂಲಕನೇ ಖರೀದಿ ಮಾಡಬೇಕಾಗುತ್ತೆ. ಇದಕ್ಕೂ ಸಹ ಒಂದು ಅವಕಾಶವನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ. ಇನ್ನು ಕೆಎ ಮೂಲಕ ಪರಿಶಿಷ್ಟ ಜಾತಿಯ ಹಾಗೂ ಪರಿಶಿಷ್ಟ ವರ್ಗದ ಕೈಗಾರಿಕೋದ್ಯಮಿಗಳು ಯಾವುದಾದ್ರೂ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದ್ರೆ ಅವರಿಗೆ 75% ಸಹಾಯಧನದ ರೂಪದಲ್ಲಿ ನಿವೇಶನವನ್ನ ಈ ಒಂದು ಕೈಗಾರಿಕೆ ನೀಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇದು ಕನಿಷ್ಠ 2 ಎಕರೆವರೆಗೆ ಮಾತ್ರ ಅನ್ವಯ ಆಗುತ್ತೆ. ಇನ್ನು ಕೆಎಸ್ಐಸಿ ಮೂಲಕ ಶೆಡ್ಗಳ ನಿರ್ಮಾಣ ಮಾಡೋದ್ರೆ ಅವರಿಗೆ 90% ಸಹಾಯಧನ ನೀಡತಕ್ಕಂತ ಒಂದು ಪ್ರೋತ್ಸಾಹವನ್ನು ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ.
ಇನ್ನು ರಫ್ತು ಆಧಾರಿತ ಕೈಗಾರಿಕೆಗೆ ನಾವು ಯಾವ ರೀತಿಯಲ್ಲಿ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನೋದನ್ನ ಒಟ್ಟು 7 ರೀತಿಯ ಪ್ರೋತ್ಸಾಹನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಕಲ್ಪಿಸಲಾಗಿದೆ. ಅಂದ್ರೆ ಇವತ್ತು ಉದಾಹರಣೆಗೆ ರಫ್ತು ಆಧಾರಿತ ಕೈಗಾರಿಕೆಗಳು ಮಂಗಳೂರಿನವರೆಗೆ ಹೋಗ್ಬೇಕು, ಆದ್ರೆ ಅದು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಎಲ್ಲರೂ ಚೆನ್ನೈ ಮೂಲಕನೇ ರಫ್ತು ಕಾರ್ಯಕ್ರಮ ಕೈಗೊಳ್ಳಬೇಕು. ಅದಕ್ಕೋಸ್ಕರ ನಾವು ಮೂಲಭೂತ ಸೌಕರ್ಯನ ಅಭಿವೃದ್ಧಿ ಪಡಿಸಬೇಕು. ಇಂತಹ ಒಂದು ಕಾರ್ಯಕ್ರಮ ಒಂದು ಕೈಗಾರಿಕೆ ನೀತಿಯಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಈ ರೀತಿಯಲ್ಲಿ ಒಟ್ಟು 7 ಕಾರ್ಯಕ್ರಮಗಳನ್ನ ಈ ಒಂದು ಕೈಗಾರಿಕೆ ನೀತಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇನ್ನು ಕೆಲವು ಸುಧಾರಣೆಗಳಂತೆ ಈ ಬೆಂಗಳೂರಿನಲ್ಲಿ ನೀವು ಪೀಣ್ಯ ಕೈಗಾರಿಕಾ ಪ್ರದೇಶವನ್ನು ಕೇಳಿಕೊಳ್ಳಿ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇರತಕ್ಕಂಥ ಕೈಗಾರಿಕೆಗಳು ಬಿಬಿಎಂಪಿನವರು ಯಾವುದೇ ರೀತಿಯ ಮೂಲಭೂತ ಸೌಲಭ್ಯನ ಕೊಡೋದಿಲ್ಲ. ಆದ್ರೆ ಅಂತಹ ಕೈಗಾರಿಕೆಗಳನ್ನ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಇದೇ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಎಲ್ಲೆಲ್ಲಿ ಕೈಗಾರಿಕಾ ಪ್ರದೇಶಗಳಿರ್ತವೆ, ಉದಾಹರಣೆಗೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಪಾರಿವಾಳ ಕೈಗಾರಿಕಾ ಪ್ರದೇಶ ಆಗಿರ್ಬೋದು, ಮುತ್ಯಂಬಾರ ಕೈಗಾರಿಕಾ, ಇಂತಹ ಕೈಗಾರಿಕಾ ಪ್ರದೇಶನ ಪ್ರತ್ಯೇಕವಾಗಿ ಡೆವಲಪ್ಮೆಂಟ್ ಚಾರ್ಜಸ್ ಕೈಗಾರಿಕಾ ಆಧಾರಿತ ಪ್ರದೇಶಗಳನ್ನಾಗಿ ಕೈಗಾರಿಕಾ ಪ್ರಾಧಿಕಾರಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದು ಯಾವ ಯಾವ ಕೈಗಾರಿಕೆಗೆ ಒಂದು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಕೊಡ್ತಾ ಇರೋದ್ರಿಂದ ಸಂಕ್ಷಿಪ್ತವಾದ ಸೇವಾ ವಲಯದ ಕೈಗಾರಿಕೆಗೆ ಪ್ರೋತ್ಸಾಹವನ್ನು ನೀಡ್ತಿರೋದಕ್ಕೆ ಒಂದು ಸಣ್ಣ ಪಟ್ಟಿ. ಇದಲ್ಲದೆ ಎರಡನೇದಾಗಿ ಯಾವ ಚಟುವಟಿಕೆಗೆ ಪ್ರೋತ್ಸಾಹ ಮತ್ತು ರಿಯಾಯಿತಿ ಲಭ್ಯ ಆಗುವುದಿಲ್ಲ ಅನ್ನೋ ಇನ್ನೊಂದು ಪಟ್ಟಿ. ಇದಿಷ್ಟು ನಾವು ಹೊಸ ಕೈಗಾರಿಕೆ ನೀತಿ 2020-2025 ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಪ್ರಾಮುಖ್ಯತೆ ಅಂತ ಹೇಳ್ತೇವೆ. ಇದರ ಬಗ್ಗೆ ಏನಾದರೂ ನಿಮಗೆ ಅನುಮಾನಗಳಿದೆ, ಗೊಂದಲಗಳಿದೆ ಹೇಳಿ. ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಪ್ರತ್ಯೇಕವಾಗಿ ಏನು ಮಾಡಿಲ್ಲ, ಅಲ್ಲಿ ಯಾವ ಫೆಸಿಲಿಟಿ ಇರಲಿಲ್ಲ. ಅಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೆ ಪ್ರೋತ್ಸಾಹ ಕೊಡುವಾಗ ಮೊದಲು ಜಿಎಸ್ಟಿ ಅಂತ ಏನಿದೆ, ಜಿಎಸ್ಟಿ ಇತ್ತು, ಅಲ್ಲ ವ್ಯಾಟ್ ಇತ್ತು. ಆದ್ರೆ ವ್ಯಾಟ್ ಹೋದ ನಂತರ ಜಿಎಸ್ಟಿ ಬಂದ ನಂತರ ತೆಗೆದ. ಅದಕ್ಕೋಸ್ಕರ ನಾವು ಈ ಟರ್ನ್ಓವರ್ ಸಬ್ಸಿಡಿ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ ಅಂತ ಏನ್ ಹೇಳ್ತೀವಿ, ಬಂಡವಾಳ ಹೂಡಿಕೆ, ಅದಕ್ಕೆ ಪ್ರತಿ ವರ್ಷ ನೀವು ಏನ್ ಟರ್ನ್ಓವರ್ ಮಾಡ್ತೀರಾ ಆ ಟರ್ನ್ಓವರ್ ಬೇಸಿಸ್ ನಾವು ಸಬ್ಸಿಡಿ. ಸನ್ಮಾನ್ಯ ಮಂತ್ರಿಗಳು ಆಗಮಿಸಿದ್ದಾರೆ. ಸನ್ಮಾನ್ಯ ಮಂತ್ರಿಗಳು ಶ್ರೀ ಶಿವರಾಮ್ ಹೆಬ್ಬಾರ್ ವೇದಿಕೆ ನಮ್ಮ ಆಶಯ ಅಧ್ಯಕ್ಷರಾದ ಶ್ರೀ ದೇವಿ ಅಶೋಕ್ ಹಾಗೆ ಶ್ರೀ ಅಣ್ಣಪ್ಪ ನಾಯಕ ಮತ್ತೆ ಶ್ರೀ ಎಚ್.ಎಂ. ಶ್ರೀನಿವಾಸ್ ಅಪರ ನಿರ್ದೇಶಕರ ವೇದಿಕೆ ಬರಬೇಕು. ಮತ್ತೆ ನಾಗರಾಜ್ ನಾಯಕ್ ಅವರು ಜಾಯಿಂಟ್ ಡೈರೆಕ್ಟರ್ ಅವರು ಬರಬೇಕು. ಶ್ರೀ ಸುದರ್ಶನ್ ಅವರು ಬರಬೇಕು. ನಾಯಕರಿಗೆ ಕಾರ್ಯಕ್ರಮ ಪ್ರಾರಂಭ ದಯಮಾಡಿ ಎಲ್ಲರೂ ನಾಯಕರಿಗೆ ಗೌರವ ಕೇಳ್ಕೊತಾ ಇದ್ದೀನಿ.
ನಾಳೆಗೆ ಗೌರವ ವಂದನೆಗಳು. ನೂತನ ಕೈಗಾರಿಕೆ 2025 ಮತ್ತು ಹೂಡಿಕೆ ಅವಕಾಶಗಳು ಕುರಿತ ಅರಿವು ಕಾರ್ಯಕ್ರಮ ಮತ್ತು ಕಾರ್ಮಿಕ ವೈಜ್ಞಾನಿಕ ಕುರಿತು ಪ್ರಸ್ತುತಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಮುಖ್ಯ ಅತಿಥಿಗಳಿರುವ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಮಾನ್ಯ ಸಚಿವರು, ಕಾರ್ಮಿಕ ಇಲಾಖೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಹಾಗೂ ಎಲ್ಲ ವ್ಯಕ್ತಿಗಳನ್ನು ಸ್ವಾಗತಿಸಬೇಕು ಅಂತ ಶ್ರೀ ಅಣ್ಣಪ್ಪ ಕೆ ನಾಯಕ್, ಅಧ್ಯಕ್ಷರು, ನಾಗೇಂದ್ರ ಅವರನ್ನು ಕೈಗೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೂತನ ಕೈಗಾರಿಕಾ ನೀತಿ 2020-25 ಮತ್ತು ಹೂಡಿಕೆ ಅವಕಾಶಗಳು, ಕಾರ್ಮಿಕ ವೇತನ ನೀತಿ ಮತ್ತು ESG ಕುರಿತು ಪ್ರಸ್ತುತಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಕ್ಕರೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರು ಆದಂತ ಶ್ರೀ ಶಿವರಾಮ್ ಹೆಬ್ಬಾರ್ ಅವರನ್ನ ನಾವು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆಯೇ ಜನ ಉಪಸ್ಥಿತಿಯಲ್ಲಿ ಶ್ರೀ ವಿಶ್ವೇಶ್ವರಯ್ಯ ಇರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸಹ ಸ್ವಾಗತಿಸ್ತೀನಿ. ಮತ್ತು ಶ್ರೀ ಸುನೀಲ್ ಕುಮಾರ್ ಜಿಲ್ಲಾಧಿಕಾರಿಗಳು, ಅವರ ಉಪಸ್ಥಿತಿಯಲ್ಲಿ ಅವರನ್ನು ಸಹ ಸ್ವಾಗತಿಸ್ತೀವಿ. ಅದೇ ರೀತಿ ನಮ್ಮ HM ಶ್ರೀನಿವಾಸ್ ಅವರು, ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ಶ್ರೀ ಧನಂಜಯ ಅವರು ಅವರ ಕಾರಣದಿಂದ ಬಂದಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ನಾಗರಿಕ ಬಂದಿದ್ದಾರೆ, ಅವರನ್ನು ಸ್ವಾಗತಿಸ್ತೀವಿ. HS ಗೋವಿಂದ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ಮತ್ತು ನಮ್ಮ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀ KV ಅರ್ಸಪ್ಪ ಅವರನ್ನ ಸ್ವಾಗತಿಸ್ತೀವಿ. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಅಡೆ ಮಾತನಾಡ್ತೀವಿ. ನಾವು ಉದ್ಯಮಿಗಳು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ. ನಾನೊಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಸಭಾಧ್ಯಕ್ಷರಿಗೂ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಾಕಷ್ಟು ಸಲ ನಮ್ಮನ್ನ ಕೊಟ್ಟಿದ್ದೀವಿ. ಒಂದೇ ಒಂದು ಅಂದ್ರೆ ಈ ಸ್ವತ್ತು ಪ್ರಕರಣ. ಆ ಈ ಸ್ವತ್ತು ಹೆಂಗೆ ಬಹಳ ಗಂಭೀರವಾದಂತ ಚಿಂತನೆ ಬಿಟ್ಟಿದ್ದೀವಿ. ನಾವು ಕೈ ಬರಲಿದ್ದಾಗ, ಮ್ಯಾನ್ಯಲ್ ಇದ್ದಾಗ ಬಹಳ ಆರಾಮಿದ್ದೀವಿ. ಯಾವಾಗ 14-15 ಸಾಲಿನಿಂದ ಬಹಳ ಸಂಕಷ್ಟದಲ್ಲಿ ನಮ್ಮ ಕೋವಿಡ್ ಬಂದಾಗ ಅಂತ ಸಮಸ್ಯೆ ನಾನು ಕಂಡಿಲ್ಲ. ಆ ಕೋವಿಡ್ ಗಿಂತ ಭಯಾನಕ ಸೋಂಕುಗಳಿಂದ ನಮಗೆ ಈ ಸುತ್ತಾಗಿದೆ. ಯಾವ ಬ್ಯಾಂಕಿನಿಂದ ಸಾಲ ಸಿಗ್ತಿಲ್ಲ, ಎಲ್ಲರೂ ಟ್ರಾನ್ಸ್ಫರ್ ಆಗ್ತಿಲ್ಲ, ವಾಸ ಬರ್ತಿಲ್ಲ. ಆ ಸಮಸ್ಯೆ ನಮಗೆ ಹೇಳಕ್ಕೆ ಆಗಿದೆ. ಉದ್ಯಮಿಗಳು ಹೆಚ್ಚೆಚ್ಚಾಗಿ ಲಾಕ್ ಮಾಡಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ನಾವು ಸದಸ್ಯರಿದ್ದೀವಿ ಅಂತ ನಾವು ಹೇಳಿದರೆ ಅದನ್ನು ಗಂಭೀರವಾಗಿ ನಾವು ತಂದು ನಮ್ಗೆ ಅದನ್ನು ಸಹಕಾರ ಮಾಡಬೇಕು ಅನ್ನೋದು. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 50 ವರ್ಷದಿಂದ ಹೊಸ ಕೈಗಾರಿಕಾ ಇವುಗಳು ಆಗಿವೆ, ವಸಾಹತುಗಳು ಆಗಬೇಕಾಗಿದೆ. ಅದರಲ್ಲಿ
ನಾವು ಈಗಾಗಲೇ ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಸಿರ್ಸಿಯಲ್ಲಿ 300ಕ್ಕೂ ಹೆಚ್ಚು ಜನ ನಮ್ಮ ಉದ್ಯಮಿಗಳು ನಾವು ಉದ್ಯೋಗ ಮಾಡ್ತೀವಿ, ಉದ್ಯಮವನ್ನು ಪ್ರಾರಂಭಿಸ್ತೀವಿ ಅಂತ ಬಂದಿದ್ದಾರೆ. 50 ವರ್ಷದಿಂದ ನಮ್ಮಲ್ಲಿ ಮತ್ತೆ ವಿಸ್ತರಣೆ ಆಗಿಲ್ಲ. ಆ ವಿವೇಚನೆ ಆಗೋದಕ್ಕೆ ನಾವು 2 ಎಕರೆಯನ್ನು ಕೇಳಿದ್ದೀವಿ ಮತ್ತು ಅದು ಪತ್ರ ವ್ಯವಹಾರ ನಡೀತಿದೆ. ಅದನ್ನು ಸಹ ಅವರು ಗಮನ ತಗೊಂಡು ಅವರಿಗೆ ಅಧಿಕಾರಿಗಳ ಹೊತ್ತಿಗೆ ನಮ್ಮ ಸಹಕರಿಸ್ತಾರೆ ಅನ್ನೋ ವಿಶ್ವಾಸವನ್ನು ಹೇಳ್ತಾ ನಾನು ಮಾತನಾಡ್ತೀನಿ. ನೂತನ ಕೈಗಾರಿಕೆ 2025 ಉದ್ಘಾಟನೆ ದೀಪ ಉದ್ಘಾಟಿಸಬೇಕು ಅಂತ ನಾನು ಸನ್ಮಾನ ಸಚಿವರನ್ನು ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಸಚಿವರು ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಫಿಯಾದ ಅಧ್ಯಕ್ಷರು ಅಭಿನಂದನೆ ಮತ್ತು ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಾಫಿಯಾದ ಅಧ್ಯಕ್ಷರಾದ ಶ್ರೀ ಕೆ.ಟಿ. ಅಶೋಕ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ಹೇಳುವರು. ಎಲ್ಲರೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಈ ಒಂದು ನೂತನ ಕೈಗಾರಿಕಾ ನೀತಿ 2025 ಮತ್ತು ಹೂಡಿಕೆ ಅವಕಾಶಗಳು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮ್ ಹೆಬ್ಬಾರ್ ಅವರು, ಮಾನ್ಯ ಸಚಿವರು ಮತ್ತು ಕಾರ್ಮಿಕ ಇಲಾಖೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿಗಳು ಅವರು ಬಂದಿದ್ದಾರೆ. ಅವರ ಜೊತೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷದ ವಿಷಯ ಅಂತ ಹೇಳಿ ಸಾಹೇಬ್ ಹೇಳಿದ್ರೆ ನಾನು 10-15 ನಿಮಿಷ ಅಷ್ಟೇ ಅರ್ಜೆಂಟ್ ಹೋಗ್ಬೇಕು, ಬೇಗ ಹೋಗ್ಲಿಕ್ಕೆ ಬಿಡಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಎಲ್ಲ ವಿಷಯ ಮಾತಾಡೋದಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷ ಆದಂತಹ ನಮ್ಮ ನಾಯಕರು ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದಾರೆ. ಸೊ ಮತ್ತೆ ನಾನು ರಾಷ್ಟ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ನಾವು ಸುಮಾರು 12,000 ಜನ ಮೆಂಬರ್ಸ್ ಮತ್ತೆ ಸುಮಾರು 127 ಅಸೋಸಿಯೇಷನ್ಸ್ ನಮಗೆ ಅಪ್ಡೇಟೆಡ್ ಆಗಿದೆ. ಈಗಿನ ಒಂದು ಇದರಲ್ಲಿ ನಮಗೆ ಒಂದು ಕೋವಿಡ್-19 ಈ ಒಂದು ಏನು ನಾವು ಸಂಕಟವನ್ನು ಎದುರಿಸ್ತಾ ಇದ್ದೀವಿ, ಈ ಒಂದು ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಒಂದು ಕರೆಂಟ್ ಚಾರ್ಜ್ ಜಾಸ್ತಿ ಮಾಡುವಂಥದ್ದು ನಮಗೆ ತುಂಬಾ ಅರ್ಥವಾದಂತಹ ಒಂದು ವಿಷಯ ಸರ್. ಅದೇ ರೀತಿ ತಾವು ಹೇಗೂ ಬಹಳ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬಾ ಹತ್ತಿರವಾಗೋದ್ರಿಂದ ಎಲ್ಲ ಜಿಲ್ಲೆಗಳು ಸಹ ಇವತ್ತು ಒಂದು ಡಿಮಾಂಡ್ ಸರ್ವೆ ಮಾಡಿ ಡಿಮಾಂಡ್ ಬಂದಿರೋದ್ರಿಂದ ಒಂದು KSIDC ಎಲ್ಲ ಜಿಲ್ಲೆಗಳು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ನಾವು ಈ ಕಡೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ನಮಗೆ ಗೊತ್ತಿರೋ ಹಾಗೆ
ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸ್ಟೇಟ್ಗಳು ಸಹ ಜಿಲ್ಲಾ ಸ್ಟೇಟ್ಗಳಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಆ ಒಂದು ಕೈಯಲ್ಲಿ ಸಹ ಗಮನ ಹರಿಸಬೇಕು ಅನ್ನೋದು ನನ್ನ ಆಸೆ. ಮತ್ತೆ ಇವತ್ತಿನ ದಿವಸ ಕೋವಿಡ್ ಆದ್ಮೇಲೆ ಈಗ ನಮ್ಮ ಮಾಸ್ಟರ್ ಇಂಡಸ್ಟ್ರೀಸ್ಗಳು ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದ್ದಾವೆ. ಸೊ ಇಂತಹ ಸಂದರ್ಭದಲ್ಲಿ ರಾ ಮೆಟೀರಿಯಲ್ಸ್ ಕಾಸ್ಟ್ ಸುಮಾರು 35-40% ಕಾಸ್ಟ್ ಜಾಸ್ತಿ ಆಗಿದೆ. ಸುಮಾರು 1 ತಿಂಗಳ ರೀತಿಯಾಗಿ ಸರ್ ಈಗ ಆಲ್ರೆಡಿ ಸಾಕಷ್ಟು ದೊಡ್ಡ ಫ್ಯಾಕ್ಟರಿಗಳು ಕೇಸ್ಗಳು ಕಾರಣಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗೆ ಈಗ ರಾ ಮೆಟೀರಿಯಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ಸಪ್ಲೈ ಮಾಡಲೇಬೇಕಾಗುತ್ತೆ. ಸಪ್ಲೈ ಮಾಡೋದ್ರೆ ನಮಗೆ ಬಹಳ ಲಾಸ್ ಆಗುತ್ತೆ. ಬಟ್ ಹೀಗಾಗಿ ನಾವು ಹೇಳ್ತಾ ಇರೋದಂದ್ರೆ ನಮ್ಮ ರಾ ಮೇಲೆ ಎಲ್ಲೂ ಸಹ ಕಂಟ್ರೋಲ್ ಇಲ್ಲದೆ ಆಗಿದೆ. ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಇದೇ ತರ ಇನ್ನು ರೈಸ್ ಆಗ್ತಾ ಹೋಗಿ ರೈಸ್ ಆಗ್ತಾ ಹೋಗಿ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ ಎಂಎಸ್ಎಂಇ ತುಂಬಾ ಕಷ್ಟ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಈ ಒಂದು 4-5 ಪಾಯಿಂಟ್ಗಳನ್ನ ನಾವು ಸೇಮ್ ಮಾತಾಡಿ ಏನಾದ್ರು ಒಂದು ನಾವು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀ ಅವರೇ, ಅಧ್ಯಕ್ಷರು ರಾಷ್ಟ್ರೀಯ ಸಾಮಾನ್ಯ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್, ಸಚಿವರು ಕಾರ್ಮಿಕ ಇಲಾಖೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊತಾರೆ. ನೂತನ ಕೈಗಾರಿಕಾ ನೀತಿಯ ಒಂದು ದಿವಸ ಕಾರ್ಯಾಗಾರವನ್ನ ನಾವೆಲ್ಲರೂ ಸೇರಿ ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಕಾಸ್ಯಾದ ಅಧ್ಯಕ್ಷರು ಈ ಒಂದು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆಜಿ ಅಲ್ಸಪ್ಪ ಅವರೇ, ಇಲ್ಲಿ ಅಧ್ಯಕ್ಷ ಅಂತ ಅಣ್ಣಪ್ಪ ನಾಯ್ಕ ಅವರೇ, ಎಚ್.ಎಂ. ಶ್ರೀನಿವಾಸ್ ಅವರೇ, ಎಂ.ಎಸ್. ಗೋವಿಂದರಾಜ್ ಅವರೇ, ಧನಂಜಯ ಅವರೇ, ಎಂ.ಆರ್. ಜಗದೀಶ್ ಅವರೇ, ವೇದಿಕೆ ಹೇಳ್ತಾ ಇದ್ದಾರೆ ಗಣ್ಯರೇ, ಎಲ್ಲ ಕೈಗಾರಿಕೋದ್ಯಮಿಗಳೇ, ಮಾಧ್ಯಮದ ಸ್ನೇಹಿತರೆ, ವಿಶೇಷವಾಗಿ ನಮ್ಮ ಸರ್ಕಾರ ಕಳೆದ 1.5 ತಿಂಗಳ ಹಿಂದೆ ಕರ್ನಾಟಕ ಹೊಸ ಕೈಗಾರಿಕಾ ನೀತಿಯನ್ನು ತಂದಿದೆ. ಈ ಹೊಸ ಕೈಗಾರಿಕಾ ನೀತಿಯ ಉದ್ದೇಶ ಎಲ್ಲ ಕೈಗಾರಿಕೆಗಳು ಬೆಂಗಳೂರು ಅಂತ ಧಾವಿಸಿ ಕೇವಲ ದೇಶ ಮೆಟ್ರೋಪಾಲಿಟನ್ ಮಾತ್ರ ಕೈಗಾರಿಕೆಗಳನ್ನು ನೋಡ್ತಾ ಇದ್ದೇವೆ. ಇದರಿಂದ ಅವರ ಕಡೆ ಕೈಗಾರಿಕೆಗಳಿಗೆ ಬೇಕಾಗಿರುವಂತ ಅವಶ್ಯಕತೆಗಳ ಸ್ಥಳ ಕೊಡೋದಕ್ಕಾಗ್ತಾ ಇಲ್ಲ. ಎರಡೇ ಪಟ್ಟಣಗಳ ಜನಸಾಂದ್ರತೆ ಕಾರಣಕ್ಕಾಗಿ ಒಂದು ಕಡೆ ಪ್ರೊಫೆಷನ್, ಇನ್ನೊಂದು ಕಡೆ ಆರೋಗ್ಯ ತೊಂದರೆ, ಮತ್ತೊಂದು ಕೊಡಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ, ಇವೆಲ್ಲವೂ ಈ ದೊಡ್ಡ ನಗರಗಳಿಗೆ ಮಾತ್ರ ಕೇಂದ್ರೀಕರಣವಾದಂತ ಉದ್ಯೋಗಗಳಿಂದ ಸಾಕಷ್ಟು ಸಮಸ್ಯೆಗಳಿಂದ ಎದುರಿಸ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಹೊಸ ಕೈಗಾರಿಕಾ ನೀತಿಯನ್ನು ಅಳವಡಿಸತಕ್ಕಂಥ ಮೂಲಭೂತ ಅಂಶ ಎಲ್ಲಿ ನಂಬರ್ 2, ನಂಬರ್ 3 ಸಿಟಿಗಳಲ್ಲಿ ಉದ್ಯೋಗ ಹೋಗುತ್ತೆ. ಆ ಎರಡೇ ಒಂದು 3 ಸಿಟಿಗಳಲ್ಲಿ ಇಂಡಸ್ಟ್ರಿಯನ್ನು ಚಾಲೂ ಮಾಡಿದ್ರೆ ಅವ್ರು ಹೆಚ್ಚೆಚ್ಚು ಸಬ್ಸಿಡೈಸ್ ಕೊಡ್ತಕ್ಕಂಥ ಸಿಸ್ಟಮು, ಹೆಚ್ಚೆಚ್ಚು ವಿದ್ಯುತ್ಗಳಲ್ಲಿ ಸಬ್ಸಿಡಿ ಕೊಡ್ತಕ್ಕಂಥ ಸಿಸ್ಟಮು, ಇವೆಲ್ಲ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬೇಕು. ಇವತ್ತು ಬೆಳಗಾವಿ, ದಾವಣಗೆರೆ, ಗುಲ್ಬರ್ಗ, ಬ್ಯಾಂಗ್ಳೂರು ಇಂಥ ಸಿಟಿಗಳು ಮತ್ತು ಈ ಹಂತಗಳಲ್ಲಿ ಹೋದಾಗ ಹೆಚ್ಚೆಚ್ಚು ಜನಸಾಂದ್ರತೆ ಸಿಟಿಗಳು ಕಡಿಮೆ ಆಗುತ್ತೆ. ಇವತ್ತು ಬೆಂಗಳೂರು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಜನಸಂಖ್ಯೆ ಅತ್ಯಂತ ಭಾರವಾದ ಸಂಖ್ಯೆಯಾಗಿ ಬೆಂಗಳೂರು ನಿರ್ಮಾಣ ಆಗುತ್ತೆ. 1.4 ಕೋಟಿ ಜನಸಂಖ್ಯೆ ಆಗ್ತಾ ಇದೆ. ಅತಿ ಹೆಚ್ಚಾದ ಜನಸಂಖ್ಯೆ, ಅತಿ ಹೆಚ್ಚಾಗಿರ್ತಕ್ಕಂಥ ಪೊಲ್ಯೂಷನ್, ಒಂದು ಬೆಳಗ್ಗೆ ಸಂಜೆ ತನಕ ಯಾವ ಅಪಘಾತಗಳನ್ನು ಮಾಡಿದ್ರು ಅದು ಬೇರೆ ಇದೆ. ಅದು ಇವತ್ತು ವರ್ತುಲ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಯಾವ ಮಾಡಿದ್ರು ಕೂಡ ಬೆಂಗಳೂರು ಅಂತ ನಗರಗಳಲ್ಲಿ ಇವತ್ತು ಜನಸಂಖ್ಯೆಯನ್ನು ತಲುಪುವುದಕ್ಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಹೊಸ ಕೈಗಾರಿಕಾ ನೀತಿಯಲ್ಲಿ ಹೆಚ್ಚೆಚ್ಚು 2 ಮತ್ತು 3 ಪಟ್ಟಣಗಳಿಗೆ ಉದ್ಯೋಗಿಗಳು ಮನಸ್ಸನ್ನು ಪರಿವರ್ತನೆ ಮಾಡಿದ್ರೆ ಆಗ ಹೆಚ್ಚೆಚ್ಚು ಅವಕಾಶಗಳು ಸಿಗುತ್ತೆ. ಹೆಚ್ಚೆಚ್ಚು ಅವಕಾಶಗಳು 2ನೇ ನಂಬರ್ ಸಿಟಿಯಲ್ಲಿ ಬಂದರೆ ಜನಕ್ಕೆ ಉದ್ಯೋಗಗಳು ಕೂಡ ಲಭ್ಯ ಆಗುತ್ತೆ. ಆ ಕಾರಣಕ್ಕೆ ಹೊಸ ಕೈಗಾರಿಕಾ ನೀತಿಯನ್ನು ನಾವು ಇವತ್ತು ಹುಬ್ಬಳ್ಳಿಯಂತಹ ಸಿಟಿಗಳು, ಬೆಳಗಾವಿ ಸಿಟಿಗಳು,
ಏನು ಕೇಂದ್ರ ಸರ್ಕಾರ ಹೊಸ ವೈಮಾನಿಕ ನೀತಿ ಇವತ್ತೇನು ಬಂತು ಆ ಕಾರಣಕ್ಕಾಗಿ ಇವತ್ತು ಬೆಳಗಾವಿ ಹುಬ್ಳಿಯಂತ ಸಂಸ್ಥೆಗಳಲ್ಲಿ ಮಂಗಳೂರು ಸಂಸ್ಥೆಗಳ ವೈಮಾನಿಕ ಕ್ಷೇತ್ರ ಸಾಕಷ್ಟು ಪ್ರಗತಿ ಅಂತ ಹೆಚ್ಚು ನೋಡ್ತೇವೆ. ಇವತ್ತು ಹುಬ್ಳಿಯಿಂದ ಡೆಲ್ಲಿಗೆ ಹೋಗುವಂತ ವಿಮಾನ ಇದೆ, ಹುಬ್ಳಿಯಿಂದ ಬಾಂಬೆಗೆ ಇದೆ, ಹುಬ್ಳಿಯಿಂದ ಚೆನ್ನೈಗೆ ಇದೆ, ಹುಬ್ಳಿಯಿಂದ ಹೈದರಾಬಾದ್ ಇದೆ. ಹೀಗೆ ಔದ್ಯೋಗಿಕ ಕೆಲಸ ಮಾಡುವ ಸ್ವತಂತ್ರ ಉದ್ಯೋಗ ಬೇಕಾದ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲೇ ಎರಡನೇ ವರ್ಷಗಳು ಸಾಕಷ್ಟು ಒಂದು ಕಡೆ ಟ್ರೈನ್ ಇದೆ, ಇನ್ನೊಂದು ಕಡೆ ಬಹಳ ಸಮೀಪದಲ್ಲಿ ಭದ್ರತಾ ಪ್ರದೇಶಗಳು ನಿರ್ಮಾಣ ಆಗ್ತಾ ಇದೆ. ಅದು ಕಾರವಾರ ಇರ್ಬೋದು, ಬೇರೆ ಇರ್ಬೋದು, ಕಾಸರಗೋಡು ಇರ್ಬೋದು, ಮಂಗಳೂರು ಇರ್ಬೋದು, ಈಗ ಅನೇಕ ಬಂದರುಗಳು ನಿರ್ಮಾಣ ಆಗತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ಅತ್ಯಂತ ಉತ್ತರ ಕನ್ನಡ ಜಿಲ್ಲೆ ಕೂಡ ನೇಮಕ ಮುಖಾಂತರ ಇನ್ನು ವೈಮಾನಿಕ ಕ್ಷೇತ್ರದಲ್ಲಿ ತಂದೆ ಆದಂತಹ ಕಾಶಿ ತಾವು ಸಾಮಾಜಿಕದಲ್ಲಿ ನಮ್ಮ ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ತೆಗೆದುಕೊಂಡು ಬೇರೆ ಏರ್ಪೋರ್ಟ್ ಕೂಡ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಹೀಗೆ ಉದ್ಯಮಗಳಿಗೆ ಎಲ್ಲ ಸೌಕರ್ಯ ಕೊಡಬೇಕಾಗಿ ಸರ್ಕಾರ ಬರ್ತದೆ. ಎಲ್ಲ ಮೆಂಟಲ್ ಸೌಕರ್ಯಗಳನ್ನು ನಾವು ಕೊಡ್ತೇವೆ, ಮೂಲಭೂತ ಸೌಕರ್ಯ ಹೆಚ್ಚಾದ ಉದ್ಯೋಗಗಳು ಮತ್ತು ಸಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾಧ್ಯಕ್ಷರು ತಮ್ಮ ಮಾತುಗಳಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸಂಸ್ಥೆಯ ಸಮಸ್ಯೆ ಮತ್ತು ಕೈಗಾರಿಕೆಗಳಿಗೆ ಸ್ಥಳ ಕೊಡ್ತಕ್ಕಂಥ ಸಮಸ್ಯೆ, ಈ ಎರಡು ಸಮಸ್ಯೆಗಳು ಬಹಳ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ. ಕಾರಣ 90 ಅರಣ್ಯದ ಭಾಗವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಔದ್ಯೋಗಿಕ ಕ್ರಾಂತಿ ಮಾಡಬೇಕು ಅಂತೇಳಿ ಮಾನಸಿಕವಾಗಿ ನಾವು ಇದ್ದು ಕೂಡ 1989 ಕಾನ್ಸರ್ವೇಷನ್ ಆಕ್ಟ್ ಪ್ರಕಾರ ಒಂದು ಇಂಚಿನ ಆಕ್ಟ್ ಕೇಂದ್ರ ಸರ್ಕಾರ ಆಚರಣೆ ಹೊರಡಿಸಬೇಕಂತ ಕಾಲಘಟ್ಟದಲ್ಲಿದೆ. ಶಿಷ್ಯರಿಗೆ ಕೊಡಬೇಕು ಅಂತೇಳಿ ಪ್ರಯತ್ನ ಸಾಗಿದೆ. ಸ್ಪೀಕರ್ ಅವರು ಕೂಡ ವಿಚಾರದ ಪ್ರಸ್ತಾಪ ಮಾಡಿದ್ದು 325 ಕೊಡಬೇಕು ಅಂತೇಳಿ ಪ್ರಸ್ತಾಪ ನಡೆಸಿದ್ದೇನೆ. ತಾವು ಹೆಚ್ಚು ಜಾಗವನ್ನು ಕೊಡಬೇಕು ಅಂತೇಳಿ ಯೋಚನೆ ಆಗಿದೆ. ಆದರೆ ಅಗತ್ಯ ಕಾರಣಕ್ಕಾಗಿ ಇಲ್ಲಿ ಮತ್ತು ಶೀಘ್ರದಲ್ಲಿ ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಎರಡನೇ ಭಾಗ ಈ ಸೊತ್ತು ಇದರ ಜಿಲ್ಲೆಯ ಸಮಸ್ಯೆ. ಇದು ಕೇವಲ ಇಂಡಸ್ಟ್ರಿಗಳಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಅವ ಸಾಮಾನ್ಯ ಮನುಷ್ಯ ಮನೆ ಕಟ್ಕೊಳ್ಳೋದಕ್ಕೂ ಇರ್ತಕ್ಕಂಥ ಸಮಸ್ಯೆ. ಅದಾಗಿ ಈಗಾಗಲೇ ಸಚಿವ ಸಂಪುಟದ ಸಮಿತಿಯನ್ನು ನೇಮಿಸಿ ಒಂದು ಸಭೆ ಈಗಾಗಲೇ ಮುಗಿದಿದೆ. ನಾನು ಕೂಡ ಆ ಸಮಿತಿ ಸಭೆಯ ಸದಸ್ಯ. ಸಚಿವ ಸಂಪುಟದ ಸಮಿತಿ ಈಗಾಗಲೇ ಒಂದು ಸಭೆಯನ್ನು ಮುಗಿಸಿದ್ದೇನೆ. ಅಷ್ಟೊತ್ತಿಗಾಗಲೇ ಕೋವಿಡ್ ಬಂತು ಎಲ್ಲ ಸಚಿವರುಗಳಿಗೆ. ಹಾಗಾಗಿ ಸಭೆ ಮುಂದುವರೆದು ವಿಧಾನ ಪ್ರವೇಶ ಸಂದರ್ಭದಲ್ಲಿ ಎಲ್ಲರೂ ಸಭೆಯನ್ನು ಮಾಡಿ ಈ ಸಮಿತಿಗಳು ತಾಂತ್ರಿಕ ಅಂತ್ಯವನ್ನು ಹಾಡಬೇಕು. ಆ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಜನಕ್ಕೆ ಸಮಸ್ಯೆಯಿಂದ ಹೊರಬರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಸರ್ಕಾರ ಈ ಸಮಿತಿ ಸಮಸ್ಯೆಗೆ ತಾಂತ್ರಿಕ ಅಂತ್ಯವಾದಂತಹ ಸರ್ಕಾರವನ್ನು ಕಂಡುಕೊಳ್ಳುತ್ತೆ ಎನ್ನುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಔದ್ಯೋಗಿಕ ಕ್ಷೇತ್ರದಲ್ಲಿ ಆದಂತಹ ಬದಲಾವಣೆ ಒಂದು ಕಡೆ ಉದ್ಯೋಗಗಳ ಅಂತೇಳಿ ಜನರಲ್ಲಿ ಅಪ್ಲಿಕೇಶನ್ ಹೆಣ್ಕೊಂಡು ಬರ್ತಾರೆ ಬೇಕು ಅಂತೇಳಿ ಮತ್ತೊಂದು ಉದ್ಯೋಗ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಜಗತ್ತಿನಾದ್ಯಂತ ಪ್ರವಾಸ ಮಾಡಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರು ಸಚಿವ ತಂಡ ಹೊಸ ಉದ್ಯೋಗಗಳನ್ನು ಆಚರಣೆ ಮಾಡಬೇಕು, ಹೆಚ್ಚೆಚ್ಚು ಉದ್ಯೋಗವನ್ನು ನಿರುದ್ಯೋಗಿ ಬಲಿಯ ಉದ್ಯೋಗವನ್ನು ಮಾಡಲು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಜವಾಬ್ದಾರಿ ಕೊಡಬೇಕು ಅನೇಕ ಯೋಚನೆ ಮಾಡಿದ್ದೇವೆ. ಆದರೆ ನಾವು 30 ವರ್ಷ ಎಲ್ಲೋ ಒಂದು ಕಡೆ ಕಾರ್ಮಿಕ ಯೂನಿಯನ್ ದೊಡ್ಡ ಸಂಸ್ಥೆಗಳ ಹಲವಾರು ದೃಷ್ಟಿಯಿಂದ ಕಾರ್ಮಿಕರ ಸೌಲಭ್ಯಗಳಿಗೆ ಬಂದಾಗಿದೆ. ಕೇವಲ 30 ವೈಯಕ್ತಿಕ ಸ್ವಾರ್ಥಕ್ಕೆ ನಾವು ಕಾನೂನು ಒಂದು ರೀತಿಯಲ್ಲಿ ಮೀಟಿಂಗ್ ಮಾಡಿದ್ವಿ. ಸೆಕ್ಷನ್ ಪ್ರಕಾರ ಕಾರ್ಮಿಕರ ವಿಷಯವನ್ನು ನಿಷೇಧ ಮಾಡತಕ್ಕಂಥ ಆದೇಶ ಮಾಡಿದ್ದೇನೆ. ಕಾರ್ಖಾನೆ ಬಂದ್ ಮಾಡಬಾರತಕ್ಕಂಥ ನಿಷೇಧವನ್ನು ಇದಾಗಿಂದ ಮಾಡಿದ್ದೇನೆ. ಆದರೂ ಕೂಡ ಕಾರ್ಮಿಕರ ವಿಷಯದ ಅಂತ್ಯವನ್ನು ಆಡೋದಕ್ಕೆ ನ್ಯಾಯವಿಲ್ಲ. ಇದರಿಂದ 20,000 ಉದ್ಯೋಗಿಗಳು ಡೈರೆಕ್ಟ್ ಆಗಿ 10,000, ಇಂಡೈರೆಕ್ಟ್ ಆಗಿ 20,000 ಉದ್ಯೋಗಿಗಳು ನಿರುದ್ಯೋಗದ ಹೊಳೆಯಿಂದ ನೋಡ್ತಾ ಇದ್ದಾರೆ. ಕೇವಲ ಮಕ್ಕಳು ತಮ್ಮ ಕಾರ್ಯಕ್ಕಾಗಿ ಮಾಡ್ತಾರೆ, ಬೇರೆ
ಸರ್ ಒಬ್ಬನ ಕಾರಣಕ್ಕೆ ಹೋಗೋ ಕೊಡ್ತಾ ಇಲ್ಲ ಸರ್, ಒಳ್ಳೆ ವೇತನ ಕೊಡ್ತಾ ಇಲ್ಲ ಸರ್. ಅಪ್ಪ ಹಾಗಾಗಿ ನಾನು ವಿದ್ಯಾವಂತ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಹೋಗ್ತಕ್ಕಂಥವರಿಗೆ ವಿನಂತಿ ಮಾಡ್ತೀನಿ, ನಾವು ತೋರಿಸ್ಬೇಕು, ಆದರೆ ಮುಳ್ಳು ತೋರಿಸೋದಕ್ಕೆ ನಾವು ಬಾಯಿ ಹಾಕ್ಬೇಕು, ಬಾಯಿ ಒಳಗಾಗಬೇಕು, ಕೆಳಕ್ಕೆ ಬಾಯಿ ಹಾಕ್ತಾರೆ. ಇದರಿಂದ ರೀತಿ ನಮ್ಮ ರಾಜ್ಯದ ಉದ್ಯೋಗದ ಶಾಂತಿ ವಾತಾವರಣ ಇರತಕ್ಕಂಥ ಸಂಕೇತ ಹೋದ್ರೆ, ಉದ್ಯೋಗಕ್ಕೆ ಸಜ್ಜಾದ ರಾಜ್ಯದ ಸಂದೇಶ ಹೋದ್ರೆ, ಸ್ವದೇಶದ ಬರ್ತಕ್ಕಂಥ ಉದ್ಯೋಗಗಳು ಇದು ಜಗತ್ತು. ಇವತ್ತು ಚೈನಾದಿಂದ ಹೊರಬಂದಂತ ಅನೇಕ ಉದ್ಯೋಗಗಳು ಕರ್ನಾಟಕ ಬೇರೆ ಹೋಗ್ತಕ್ಕಂಥ ಕೆಲಸ. ಈ ಕಾರ್ಯಕ್ರಮದ ಉದ್ಯೋಗ ಹೋಗ್ತಕ್ಕಂಥ ಉದ್ಯೋಗಿಗಳಿಗೆ ವಿನಂತಿ ಮಾಡ್ತೇನೆ, ಸಾಮರಸ್ಯ ವಾತಾವರಣ ಆಡಳಿತಗಳಿಗೆ ಆಡಳಿತದಲ್ಲಿ ಮತ್ತು ಉದ್ಯೋಗಗಳಲ್ಲಿ ಸಾಮರಸ್ಯದ ವಾತಾವರಣ ನಿರ್ಮಾಣ ಮಾಡಬೇಕು. ಅದಕ್ಕೆ ನಮ್ಮ ಇಲಾಖೆ ಸಾರ್ವಜನಿಕ ಬಗ್ಗೆ ಅನೇಕ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಿಮ್ಮ ಉದ್ಯೋಗಿಗಳು ಬೇಕಾದ ಅನೇಕ ಅವಕಾಶಗಳು ಅಂತ ನಿಜ ಕಳೆದ 4 ತಿಂಗಳ ಇಲಾಖೆಯಿಂದ 30 ಇತ್ತು. ಒಂದು 45 ದಿವಸಕ್ಕೆ ಅವರ ರಿಕ್ವೆಸ್ಟ್ ಮಾಡಲು 45 ದಿವಸ ಅವಕಾಶ ಕೊಡ್ತಕ್ಕಂಥ ಬಿಲ್ಲುಗಳನ್ನು ಪಾಸ್ ಮಾಡಿದ್ದೇವೆ. ಹೀಗೆ ಅನೇಕ ಆಯಾಮಗಳನ್ನು ನಮ್ಮ ಇಲಾಖೆ ಇವತ್ತು ಕಾರ್ಮಿಕ ಇಲಾಖೆ ಕಾರ್ಮಿಕ ಹಿತಕ್ಕೋಸ್ಕರ ಅನೇಕ ಸಿದ್ಧಾಂತಗಳನ್ನು ತಂದಿದ್ದೇವೆ. ಎಲ್ಲರೂ ನಾವು ಕಾರ್ಮಿಕ ಸಚಿವರು ಅಂತಕ್ಕಂಥ ಕಾರಣ ನಾವು ಕಾರ್ಮಿಕ ಸಚಿವರು, ಆದರೆ ನಾವು ಕೈಗಾರಿಕೋದ್ಯಮಗಳ ವಿರೋಧಿಗಳಾಗಬೇಕಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಇದು ಒಂದು ನಾಡಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಕಾರ್ಮಿಕರು ಉದ್ಯೋಗಿಗಳು ಹಣಕಾಸು ಕೊಡಿಸ್ಲಿಕ್ಕೆ ಮೊದಲೇ ಕಾರ್ಮಿಕರು ಉದ್ಯೋಗ ಸಿಗಲಿಕ್ಕೆ ಸಾಧ್ಯ, ಕಾರ್ಮಿಕರು ಕೆಲಸವಾದರೆ ಉದ್ಯೋಗ ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ. ಇದು ಒಂದು ನಾಡಲ್ಲಿ ಹೇಳಬೇಕಾ. ಇದು ಸಾಮರಸ್ಯ ವಾತಾವರಣದಲ್ಲಿ ಕೆಲಸ ಮಾಡತಕ್ಕಂಥ ಸತ್ಸಂಪ್ರದಾಯ ವಾತಾವರಣ ಮತ್ತು ಪದ್ಧತಿಯ ಕಾರ್ಮಿಕ ಸಂಘಟನೆಗಳು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಕೈಗಾರಿಕಾ ರೀತಿಯ ಕೊನೆಯ ಒಂದು ಅಡಕ ಹಾಗಾಗಿ ಆಯಿತು ಏನಾಯಿತು ನಾವು ಪ್ರಶ್ನೆ ಮಾಡೋದು. ಅದೆಲ್ಲೋ ಕಡೆ ಮುಂಚೆ 10 ವರ್ಷ ಕೊಟ್ಟಿದ್ದೀನಿ ಜಾಗವನ್ನು, ಈಗ 7 ವರ್ಷದಲ್ಲಿ ಈ ದುರುಪಯೋಗದ ರಾಷ್ಟ್ರೀಯ ಸ್ವಲ್ಪ ವಿಶೇಷ ಲಕ್ಷ್ಯ ವಹಿಸಿದೆ. ಕೇವಲ ಆಸ್ತಿಯಿಂದ ಗಮನಿಸೋದಕ್ಕೆ ಮಾತ್ರ ಉದ್ಯೋಗಿಗಳಾಗಬೇಕು. ಇಟ್ ಇಸ್ ನಾಟ್ ರೈಟ್. ನಗರ ಪ್ರದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಅಥವಾ ಭೂಮಿ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೇವೆ ಉದ್ದೇಶಕ್ಕಾಗಿ ಬಳಕೆ ಆಗುತ್ತೆ. ಯೋಜನೆಗಳಲ್ಲಿ ಯಾರ ಮಾರಾಟ ಮಾಡಲಿಕ್ಕಾಗತಕ್ಕಂಥ ಉದ್ದೇಶಕ್ಕಾಗುತ್ತೆ. ಈ ಜಾಗವನ್ನು ಪಡೆದು ಉದ್ಯೋಗದ ಅನುವಾದಕ್ಕೆ ಮಾಡಿ ಇದನ್ನು ಮಾರಾಟ ಮಾಡ್ತಾರೆ. ಅದೇ ಆರ್ಥಿಕ ಪ್ರಗತಿ ಇರತಕ್ಕಂಥ ಶಿಸ್ತಲ್ಲಿ ಹೋಗಬೇಕು. ನಾವು ಜಮೀನನ್ನು ಕೊಡ್ತಕ್ಕಂಥ ಉದ್ದೇಶ ಬಹಳ ಕಡಿಮೆ ಹಣದಲ್ಲಿ ಜಮೀನು ಉದ್ಯೋಗ ಕೊಡ್ತಕ್ಕಂಥ ಉದ್ದೇಶ ಹೆಚ್ಚು ಮಂದಿ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಸಿಗುತ್ತೆ. ಇದರಿಂದ ಉದ್ಯೋಗ ಕ್ರಾಂತಿಯಾಗಿ ಕೈಗಾರಿಕಾ ಕ್ಷೇತ್ರದ ಪ್ರಗತಿ ಆಗುತ್ತೆ. ಅದರಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ. ಅದರಿಂದ ರಾಜ್ಯದ ನಿರುದ್ಯೋಗಿ ಪದವೀಧರರ ಪರಿಸ್ಥಿತಿ ಸುಧಾರಿಸತಕ್ಕಂಥ ಕಾರಣಕ್ಕಾಗಿ ನಾವು ಕೊಡುತ್ತೇವೆ. ಆದರೆ ಎಲ್ಲ ಕಡೆ ನಾವು ನೋಡ್ತೇವೆ, ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆ ಮಾಡಿದಾಗ ನಾನು ನೋಡ್ತೇವೆ, ನನ್ನ ಜಿಲ್ಲೆಯಲ್ಲಿ ನಾನು ಅಭ್ಯಾಸ ಮಾಡಿದಾಗ ಈ ಒಂದು ಪದ್ಧತಿ ಇದೊಂದು ಉದ್ಯೋಗಗಳಿಗೆ ಭೂಮಿಯಲ್ಲಿ ಮಾಡತಕ್ಕಂಥ ಉದ್ದೇಶಕ್ಕೆ ಕೈಗಾರಿಕೆಗಳು ಕೈಗಾರಿಕೆ ಉದ್ದೇಶಗಳಾಗಿರ್ತದೆ. ಆ ನಿಟ್ಟಿನಲ್ಲಿ ರಾಷ್ಟ್ರ ಸ್ವಲ್ಪ ವಿಶೇಷವಾದಂತಹ ಲಕ್ಷ್ಯವನ್ನು ವಹಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಆ ರೀತಿ ಮಾಡ್ತಾ ಹೋದರೆ ಯಾವ ಸರ್ಕಾರವೂ ಭೂಮಿ ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸರ್ಕಾರಕ್ಕೂ ಭೂಮಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಭೂಮಿ ನಾವು ಉದ್ದೇಶಕ್ಕಾಗಿ ಕೊಡ್ತಾರೆ, ಉದ್ದೇಶಕ್ಕಾಗಿ ಬಳಕೆ ಆಗಬೇಕು. ಯಾವ ಉದ್ಯೋಗ ಮಾಡ್ತಾರೆ ಮತ್ತು ಉದ್ದೇಶಕ್ಕಾಗಿ ಇಂಡಸ್ಟ್ರಿಯನ್ನು ಚಾಲು ಮಾಡತಕ್ಕಂಥ ಪರಿಸ್ಥಿತಿ ಮಾಡಬೇಕು. ಆ ಬೇಡಿಕೆಗಳನ್ನು ತಾವು ಸರ್ಕಾರ ಮಂಡಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ರಾಷ್ಟ್ರದವರು ನನಗೆ ಬೆಂಗಳೂರಿನಲ್ಲಿ ಬಂದು ಕಂಡು ಸಭೆಯನ್ನ ನಿಗದಿಪಡಿಸಿ ನಾವು ಸಭೆಗೆ ಮಾಡಿದ್ರು. ಆದರೆ ನಾಳೆ ಪಂಚಾಯತ್ ಚುನಾವಣೆ ಬಂದಿರೋದ್ರಿಂದ ಅತಿ ಜರುವಾಗಿ ಅನೇಕ ವಿದ್ಯಾರ್ಥಿಗಳ ಅನುಕೂಲ ಮತ್ತು ಗೋಪುರಗಳಲ್ಲಿ ಮಾಡಲೇಬೇಕಾಗಿ ಬಂತು. ನಾವು ಮಾಡ್ತಾ ಇದ್ದರೆ ಚುನಾವಣೆ ಕೂಡ ಘೋಷಣೆ ಆಯಿತು. ಆ ಕಾರಣಕ್ಕಾಗಿ ನಾನು ವಿಳಂಬವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ವಿಳಂಬವಾಗಿ ಮಾಡಿದ್ದೇನೆ, ತುರ್ತಾಗಿ ಹೋಗಬೇಕಾಗಿದೆ. ಕಾರಣ ಹಾಗೆ ಪಕ್ಷದ 4ನೇ ತಂಡದ ನಾವು 5 ಮಂದಿ ಸಚಿವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಕ್ಷಮಿಸಬೇಕು. ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗದ ಸೃಷ್ಟಿಯಿಂದ
ರಾಜ್ಯದಲ್ಲಿ ಕೈಗಾರಿಕೆ ಉದ್ದೇಶಕ್ಕಾಗಿ ನಿಮ್ಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಈ ಸಮಸ್ಯೆಗಳ ಬಗ್ಗೆ ನಮ್ಮ ಕೈಗಾರಿಕೆ ಸಚಿವರ ಜೊತೆ ನಾವಿಬ್ಬರು ಸೇರಿ ಕಾರ್ಮಿಕ ಮತ್ತು ಕೈಗಾರಿಕೆ ನಿಮ್ಗೆ ಏನೆಲ್ಲ ಆಗಬೇಕು ಇದರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿಕೊಡ್ತೇನೆ. ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಡಿಕೊಡುವಂತ ನಿಟ್ಟಿನಲ್ಲಿ ನಿಶ್ಚಿತವಾಗಿ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಿಜವಾಗಿ ಕ್ಷಮೆ ಕೇಳಿ ಚರ್ಚೆಗಾಗಿ ಹೋಗೋದಕ್ಕೆ ನಿಮ್ಮ ಅನುಮತಿ ಕೇಳಿ ಮಾತು ಕೊಡ್ತೇನೆ. ನೂತನ ಕೈಗಾರಿಕಾ ನೀತಿ 2025 ಮತ್ತು ಹೂಡಿಕೆ ಅವಕಾಶಗಳು ಈ ಕಾರ್ಯಕ್ರಮ ತುಂಬಾ ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಹೇಳಬೇಕು. ಕಾರ್ಮಿಕ ವೇತನ ಕುರಿತು ಒಂದು 2 ವರ್ಷದಲ್ಲಿ ಕಾರ್ಮಿಕ ವೇತನ ನೀತಿ ನಮಗೆ ಕೈಗಾರಿಕಾ ಮಾಲೀಕರಿಗೆ ಬೇಕಾಗಿರುವಂತಹ ಒಂದು ವಿಷಯ. ಇದ್ರ ಬಗ್ಗೆ ಒಬ್ಬ ಎಕ್ಸ್ಪರ್ಟ್ ಶ್ರೀ NS ಗೋವಿಂದರಾಜ್ ಅಂತ ಅವರು ವ್ಯವಸ್ಥಾಪನಾ ನಿರ್ದೇಶಕರು ಮಾನವ ಸಂಪನ್ಮೂಲ KEC ಅವರು ತುಂಬಾ ಚೆನ್ನಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಹಾಗಾಗಿ ದಯಮಾಡಿ ಒಂದು 5 ನಿಮಿಷ ಹಾಗೆ ಕೂಡಿ ಕಾರ್ಯಕ್ರಮ ಮತ್ತೆ ಪ್ರಾರಂಭಿಸೋಣ. ನಾಗರಾಜ್ ಅವರೇ, ನೀವು ಇಂಟ್ರೊಡಕ್ಷನ್ ಕೊಡ್ತೀರಾ? ಯಾವುದೇ ನಿಮ್ಮ ಯಾವುದೇ ಸಮಸ್ಯೆ ಬ್ಯಾಂಕಿಂಗ್ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಇವರು ಪ್ರೆಸಿಡೆಂಟ್ ಈ ಒಂದು Hello. Hello. Am I audible to the meeting? Hello, Ranjit. Yes, sir, you are audible. Sir, ಕೇಳಿಸ್ತಾ ಇದೆ. ನಾಗರಾಜ್ ಅವರು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಶುರು ಮಾಡ್ತೀವಿ. ಇವರು ವ್ಯವಸ್ಥಾಪನಾ ನಿರ್ದೇಶಕರು ಮಾನವ ಸಂಪನ್ಮೂಲ ಇವರು ಅಲ್ಲಿ ಅತ್ಯುತ್ತಮ ಹುದ್ದೆಯಲ್ಲಿದ್ದಾರೆ. ಅವರು ನಮ್ಮ ಸೇವೆಯ ಎಲ್ಲ ಕೈಗಾರಿಕೆಗಳನ್ನು ಉದ್ದೇಶಿಸಿ ಒಂದು ಕಾರ್ಮಿಕ ವೇತನ ನೀತಿ ಮತ್ತು UDP ಕುರಿತು ಒಂದು ಪ್ರಸ್ತುತಿ ಪಡಿಸಿದ್ದಾರೆ. ಅವರದ್ದು ಶ್ರೀ ಗೋವಿಂದರಾಜ್ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭ Hello. Sir, am I audible? Yeah. Good afternoon. In this webinar, I take an opportunity to introduce one HR expert and a great personality in HR profession who knows the labor laws and labor acts, and is one who take an initiative in addressing the CASHA members about a new labor codes and its deliberations to understand the advantages and disadvantages of the codes. And he has conducted a few webinars to all of CASHA members to understand all the 4 labor codes, which is going to introduce probably in the March of April. Here I am presenting Mr. Govindraj. He is a senior general manager in MNC company. The company is in Bangalore, and he is also pursued the law course and graduated.
and he is going to give a brief introduction about the labor codes. Before that, I'll just give you a brief about these labor codes. The central government, the NDA government, has took a major decision to introduce the 17 years old file, which was dusted on the table, is for the only reason and the intention of the government for supporting the slogan ease of doing the business. There are 40 central labor laws, 100 more state laws are existing, and all these labor laws in the year 2002, the National Commission has compiled all these labor laws and subsumed into 4 codes. All these 4 codes already draft has been completed, and one of the code, the already draft rules has been compiled and also given a clearance for implementations, and all other 3 codes are in parliament discussions. It's also passed. Now it is under rules formations. So the detailed discussions and deliberations, advantages and disadvantages, everything will be described and illustrated by Mr. Govindraj. Thank you, Sir Govindraj, for our request. You agreed for us and to address the webinar today. Thank you so much. And I will hand over to Mr. Govindraj. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜ್ ಅಂತ. ನಾಗರಾಜ್ ಅವ್ರು ಆಲ್ರೆಡಿ ಹೇಳಿದ್ರು. ನಮ್ಮ ಕಾರ್ಯದರ್ಶಿಗಳು ಕೂಡ ನನ್ನ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ನಾಗರಾಜು ಅವರಿಗೆ ಮತ್ತೆ ಕಾಸಿಯಾಗೆ ನನ್ನ ಅಭಿನಂದನೆಗಳು ಮತ್ತೆ ನಮ್ಮ ನಮಸ್ಕಾರಗಳು. ನಿಮ್ಗೊಂದು 20-25 ಮಿನಿಟ್ಸ್ ಅಲ್ಲಿ ಈ ಲೇಬರ್ ವಿಚಾರದಲ್ಲಿ, ಲೇಬರ್ ಕಾನೂನುಗಳು, ಕಾರ್ಮಿಕ ಕಾನೂನುಗಳ ವಿಚಾರದಲ್ಲಿ ಏನೇನ್ ಬದಲಾವಣೆಗಳು ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀನಿ. ಅದನ್ನ ಇಟ್ಕೊಂಡು ನೀವು ನಿಮ್ಗೆ ಏನಾದ್ರೂ ಡೌಟ್ಸ್, ಸಮಸ್ಯೆಗಳು ಅಥವಾ ಕ್ಲಾರಿಫಿಕೇಶನ್ಸ್, ಮುಂದೆ ಸಮಸ್ಯೆಗಳೇನ ಬಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ತಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಸಮಸ್ಯೆ ಇದ್ರೆ ನನಗೆ ಫೋನ್ ಮಾಡ್ಬೋದು. ಕೇಳಿಸ್ತಾ ಇದೆಯಲ್ಲ ನಾಗರಾಜ್ ಅವರೇ? ಕೇಳಿಸ್ತಾ ಇದೆ ಸರ್, ನನಗೆ ಕೇಳಿಸ್ತಾ ಇದೆ. ಐ ಡೋಂಟ್ ನೋ ವೆದರ್ ಇನ್ ದ ಹಾಲ್ ಇಟ್ ಇಸ್ ಆಡಿಬಲ್. ಓಕೆ, ರಂಜಿತ್ ಅವರೇ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ. ಒಂದು ಶಾರ್ಟ್ ಪ್ರೆಸೆಂಟೇಶನ್ ಶೇರ್ ಮಾಡ್ತೀನಿ, ನೋಡಿ ಬಂತ ಅಂತ. ಓಕೆ ಓಕೆ ಓಕೆ. ಓಕೆ, ಸೊ ನಾನ್ ನಿಮ್ಗೆ ಹೇಳ್ದಂಗೆ ನನ್ನ ಹೆಸರು ಗೋವಿಂದರಾಜ್ ಅಂತ. ನನ್ಗೆ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ MSW MBA ಲಾ ಮಾಡಿ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಒಂದ್ 2 ಪುಸ್ತಕಗಳಿದಾವೆ. ಕಾರ್ಮಿಕ ಬಾಂಧವ್ಯಗಳಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ನ ಹೇಗ್ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮ್ಯಾನೇಜಿಂಗ್ ಲೇಬರ್ ರಿಲೇಷನ್ಸ್ ಅಥವಾ ಕಾರ್ಮಿಕ ಬಾಂಧವ್ಯಗಳ ಯಶಸ್ವಿ ನಿರ್ವಹಣೆ ಅಂತ 2 ಪುಸ್ತಕಗಳನ್ನ ಬರೆದಿದ್ದೇನೆ. ಆಸಕ್ತರು ಇದನ್ನ ಕೊಂಡ್ಕೊಂಡು ಓದ್ಬೋದು ಮತ್ತೆ ತಿಳ್ಕೊಬಹುದು. ಇದು ಫ್ಲಿಪ್ಕಾರ್ಟ್ ಮತ್ತೆ ಅಮೆಝಾನ್ ಅಲ್ಲಿ 2ರಲ್ಲೂ ಕೂಡ ಸಿಗತ್ತೆ. ಅದಲ್ಲದೆ ನಂದೊಂದು ಚಾನೆಲ್ ಇದೆ ಯೂಟ್ಯೂಬ್, 3LR ಪಾರ್ಟ್ನರ್ ಅಂತ. ತಾವು ಆಸಕ್ತಿ ಇದ್ರೆ ಈ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಕಾರ್ಮಿಕ ಕಾನೂನುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಆಸಕ್ತರು ಇದನ್ನ ನೋಡಿ ಬೆನಿಫಿಟ್ ಪಡ್ಕೊಳ್ಬಹುದು. ಈಗ ಲೇಬರ್ ಲಾಗ್ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ, ನಮ್ಮ ಕಾನೂನುಗಳು ಏನಿದೆ ತುಂಬಾ ಹಳೆ ಕಾನೂನುಗಳು. ಒಂದು 44 ಕೇಂದ್ರ ಕಾನೂನುಗಳಿದಾವೆ, ಒಂದು 100ಕ್ಕಿಂತ ಜಾಸ್ತಿ ಸ್ಟೇಟ್ ಲೆಜಿಸ್ಲೇಷನ್ಸ್ ಗಳಿದಾವೆ. ಜೊತೆಗೆ ಇದು ಎಲ್ಲಾನು ಆಲ್ಮೋಸ್ಟ್ ಬ್ರಿಟಿಷರ್ ಕಾಲದಿಂದಾನು ಹಂಗೆ ಬಂದ್ಬಿಟ್ಟಿದೆ. ಕೆಲವೊಂದು ಪ್ರಾವಿಷನ್ಸ್ ಗಳು ಇನ್ನೂ ಕೂಡ ಚೇಂಜ್ ಆಗ್ಲಿಲ್ಲ. ಹಂಗಾಗಿ ಒಂಥರ ದ್ವಂದ್ವ, ಮಲ್ಟಿಪ್ಲಿಸಿಟಿ, ಕಾಂಪ್ಲೆಕ್ಸಿಟಿ ಇವೆಲ್ಲ ಇಶ್ಯೂಸ್ ಇದೆ. ಏನೋ ಸೌಂಡ್ ಬರ್ತಾ ಇದೆ ನೋಡಿ. ಸೊ ಇವೆಲ್ಲ ಇಶ್ಯೂಸ್ ಇರೋದ್ರಿಂದ ನಮ್ಗೊಂದು ಇಂಡಸ್ಟ್ರಿನವ್ರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಂಗಾಗಿ ಇವುಗಳನ್ನೆಲ್ಲಾನು ಅಮೆಂಡ್ಮೆಂಟ್ ಮಾಡ್ಬೇಕು ಅನ್ನೋ ಒಂದು ಅವಶ್ಯಕತೆ ಇತ್ತು. ಜೊತೆಗೆ ಇವತ್ತಿನ ಇಂಡಸ್ಟ್ರಿ
ಸಿಚುಯೇಷನ್ಗೆ ಮತ್ತೆ ಅದು ಬೆಳೆಯೋಕೆ ಎಸ್ಪೆಷಲಿ ರಿಟ್ರೆಂಚ್ಮೆಂಟ್ ಮತ್ತೆ ಕ್ಲೋಜರ್ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಇಂಡಸ್ಟ್ರಿನ ಉಳಿಸ್ಕೊಳ್ಳೋ ಸಂದರ್ಭದಲ್ಲಿ ಕೆಲವೊಂದು ಬದಲಾವಣೆಗಳು ಬೇಕಾಗಿತ್ತು. ಆ ಬದಲಾವಣೆಗಳು ಆಗಿರ್ಲಿಲ್ಲ. ಸೊ ಅವೆಲ್ಲ ಇವಾಗ ಬಂದಿದಾವೆ. ಜೊತೆಗೆ ನಮ್ಮಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗ್ತಿದಾವೆ. ವರ್ಕರ್ ಟೈಪ್ಸ್ ಮತ್ತೆ ಪ್ಯಾಂಡಮಿಕ್ ಸಿಚುಯೇಷನ್ಸ್ ಮತ್ತೆ ಇವೆಲ್ಲಾನು ಬದಲಾವಣೆ ಆಗಿರೋದ್ರಿಂದ ನಮ್ಗೆ ಕಾರ್ಮಿಕ ಕಾನೂನುಗಳಲ್ಲಿ ಬದಲಾವಣೆ ಬೇಕು. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಇದನ್ನ ಪ್ರೊಆಕ್ಟಿವ್ ಆಗಿ ತಗೊಂಡು ಒಂದಷ್ಟು ಚೇಂಜಸ್ ನ ಬದಲಾವಣೆಗಳನ್ನ ತಂದಿದಾವೆ. ಈ ಬದಲಾವಣೆಗಳು ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಮಿಕ ಕಾನೂನುಗಳು 44ಕ್ಕಿಂತ ಎಷ್ಟು ಜಾಸ್ತಿ ಇದ್ವು ಅವನ್ನೆಲ್ಲ 4 ಕೋಡ್ಗಳನ್ನಾಗಿ ತಗೊಂಡ್ ಬಂದಿದ್ದಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ತುಂಬಾನೇ ಆಸಕ್ತಿ ವಹಿಸ್ಕೊಂಡು ಎಲ್ಲೆಲ್ಲಿ ಅದರದ್ದು ರೋಲ್ ಇಲ್ವೋ ಮಾಡೆಲ್ ರೂಲ್ಸ್ ಅಂತ ತಗೊಂಡ್ ಬಂದು ಸ್ಟೇಟ್ ಗೌರ್ಮೆಂಟ್ಸ್ಗೆ ಸಹಾಯ ಮಾಡ್ತಿದ್ದಾರೆ. ಆಮೇಲೆ ಇವೆಲ್ಲ ಬದಲಾವಣೆಗಳಾಗಿರೋದ್ರಿಂದ ಕೆಲವೊಮ್ಮೆ ಅನ್ಸುತ್ತೆ ನಮ್ಗೆ ಗೌರ್ಮೆಂಟ್ ಏನಾದ್ರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂದ ದೃಷ್ಟಿ ಇಟ್ಕೊಂಡು ವರ್ಕರ್ಸ್ ನ ರೈಟ್ಸ್ ನ ಕಾಂಪ್ರಮೈಸ್ ಮಾಡ್ಕೊಳ್ತಿದೇನೋ ಅಂತ. ಸೊ ಅದೊಂಥರ ಭಾಗಶಃ ಸತ್ಯ ಕೂಡ. ಕೆಲವೊಂದು ನಿರ್ಧಾರಗಳನ್ನ ತಗೊಂಡಾಗ ಕೆಲವೊಂದು ಹೈಕೋರ್ಟ್ಗಳು ಅವುಗಳನ್ನ ತೆಗೆದು ಹಾಕಿದೆ ಕೂಡ. ಸೊ ಅದೊಂದು ವಿಚಾರ ನಮ್ಗೆ ಯಾವಾಗ್ಲೂ ಇದೇನೆ. ಆಮೇಲೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಎಲ್ಲ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಲೀಡ್ ಮಾಡ್ತಾ ಇದೆ. ನಾನು ಹೇಳ್ದಂಗೆ ನಮ್ಮ ಎಲ್ಲಾ ಕಾರ್ಮಿಕ ಕಾನೂನುಗಳು ಈ ಮೊದಲು 5 ಕೋಡ್ ನ ಮಾಡ್ಬೇಕು ಅಂತಿತ್ತು. ಒಂದು ಇಂಡಸ್ಟ್ರಿಯಲ್ ರಿಲೇಷನ್ಸ್, ವೇಜಸ್, ಸೋಷಿಯಲ್ ಸೆಕ್ಯೂರಿಟಿ, ಸೇಫ್ಟಿ ಮತ್ತೆ ವೆಲ್ಫೇರ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಅಂತ. ಸೊ ಇವಾಗ 4 ಕೋಡ್ಗಳಾಗಿ ಕೊನೆಗೆ ನಿರ್ಧಾರ ಆಗಿ ಒಂದು ಕಾರ್ಮಿಕ ಬಾಂಧವ್ಯಗಳು, ವೇಜಸ್ ಮತ್ತೆ ಸಾಮಾಜಿಕ ಭದ್ರತೆ ಮತ್ತೆ ಆಕ್ಯುಪೇಷನಲ್ ಸೇಫ್ಟಿ ಅಂದ್ರೆ ನಾವು ಕೆಲಸದಲ್ಲಿ ಯಾವ ತರ ಸುರಕ್ಷತೆ, ಆರೋಗ್ಯ ಮತ್ತು ಸ್ಥಿತಿಗತಿಗಳನ್ನ ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿನಲ್ಲಿ 4 ಕೋಡ್ಗಳನ್ನ ತಂದಿದೀವಿ. ಸೊ ಅದರಲ್ಲಿ ಮೊದಲನೇ ಕೋಡ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಇದು ಕೋಡ್ ಆನ್ ವೇಜಸ್. ಈ ಕೋಡ್ ಆನ್ ವೇಜಸ್ ಬಗ್ಗೆ ಹೇಳ್ಬೇಕಾದ್ರೆ ಇದು ನೀವು ಕಾರ್ಮಿಕರಿಗೆ ವೇತನ ಕೊಡ್ಬೇಕಾದ್ರೆ ಏನೇನ್ ಕಾನೂನುಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಡತ್ತೆ. ಸೊ ಆವಾಗ್ಲೇ ನಾಗರಾಜ್ ಅವ್ರು ಹೇಳ್ದಂಗೆ ಎಲ್ಲಾ ಕಾನೂನುಗಳು ಕೂಡ ಇವಾಗ ನಮ್ಮ ಇಂಡಿಯಾದಲ್ಲಿ ಪಾಸ್ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ಪ್ರೆಸಿಡೆಂಟ್ ಅವರ ಅಸೆಂಟು ಕೂಡ ಸಿಕ್ಬಿಟ್ಟಿದೆ. ಒಂದು ಇಂಪ್ಲಿಮೆಂಟೇಶನ್ ಡೇಟ್ ಮಾತ್ರ ಪೆಂಡಿಂಗ್ ಇದೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ನಿಮ್ಗೆ ಅನುಕೂಲ ಆಗುವಂತದ್ನ ಹೇಳ್ತೀನಿ. ಸೊ ಈ ಕೋಡ್ ಆನ್ ವೇಜಸ್ 4 ಕಾನೂನುಗಳನ್ನ ಒಟ್ಟಿಗೆ ತಗೊಂಡ್ ಬಂದಿದೀವಿ. ಮಿನಿಮಮ್ ವೇಜಸ್, ಪೇಮೆಂಟ್ ಆಫ್ ವೇಜಸ್, ಪೇಮೆಂಟ್ ಆಫ್ ಬೋನಸ್ ಮತ್ತೆ ಈಕ್ವಲ್ ರೆಮ್ಯುನರೇಷನ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 4 ತಗೊಂಡ್ ಬಂದಿದೀವಿ. ಮೊದ್ಲೆಲ್ಲ ತುಂಬಾ ಕನ್ಫ್ಯೂಷನ್ ಇತ್ತು. ಅಂದ್ರೆ ವೇಜ್ ಡೆಫಿನೇಷನ್ ಒಂದಕ್ಕೊಂದಕ್ಕೂ ತಾಳೆ ಆಗ್ತಾ ಇರಲಿಲ್ಲ. ಸೊ ಇವಾಗ ನೋಡಿದ್ರೆ ಅದೆಲ್ಲ ಒಂದೇ ತರ ತಗೊಂಡ್ ಬಂದು ಈ ವೇಜ್ ಡೆಫಿನೇಷನ್ ಏನಿದೆ ಅದನ್ನ ಎಲ್ಲದಕ್ಕೂ ಕೂಡ ಒಂದೇ ಡೆಫಿನೇಷನ್ ನ ತಗೊಂಡ್ ಬಂದಿದೀವಿ. ಸೊ ಅದಲ್ಲದೆ ಈ ವೇಜ್ ಕೋಡ್ ಎಲ್ಲಾ ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ಗೂ ಎಲ್ಲಾರ್ಗು ಅನ್ವಯ ಆಗತ್ತೆ. ಆಮೇಲೆ ಎಂಪ್ಲಾಯೀಸ್ ಕೂಡ ವರ್ಕರ್ ಅಥವಾ ಮ್ಯಾನೇಜರ್ಸ್ ಅಥವಾ ಸೂಪರ್ವೈಸರ್ ಅನ್ನೋ ಭೇದ ಭಾವ ಇರೋದಿಲ್ಲ. ಹಂಗಾಗಿ ಎಲ್ಲಾ ಎಂಪ್ಲಾಯೀಸ್ ಕೂಡ ಅನ್ವಯ ಆಗತ್ತೆ. ಆಮೇಲೆ ಈ ಕಾಂಟ್ರಾಕ್ಟರ್ನು ಕೂಡ ಎಂಪ್ಲಾಯರ್ ಆಗಿ ತಗೊಂಡ್ಬಂದಿರೋದ್ರಿಂದ ಅವ್ರಿಗೆ ಈಕ್ವಲ್ ಜವಾಬ್ದಾರಿ ಇದೆ. ಇವಾಗ ಅಕಸ್ಮಾತ್ ಅವರು ಕಾಂಟ್ರಾಕ್ಟರ್ ಸಂಬಳ ಕೊಡದೇ ಇದ್ರೆ ಅವರನ್ನು ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇವಾಗ ಕೋಡ್ ಅಲ್ಲಿ ತಗೊಂಡ್ ಬಂದಿದೀವಿ. ಸೊ ಇದಲ್ಲದೆ ಇನ್ನೊಂದು ಏನಪ್ಪಾ ಮೇಜರ್ ಬದಲಾವಣೆಗಳು ಮಾತ್ರ ನಿಮಗೆ ನಾನು ಹೇಳ್ತೀನಿ ಇದ್ರಲ್ಲಿ. ಆಮೇಲೆ ಈ ಇನ್ಸ್ಪೆಕ್ಟರ್ ಅಂತ ಏನ್ ಕರಿತೀವಿ, ಈ ಇನ್ಸ್ಪೆಕ್ಟರ್ ಕಾನ್ಸೆಪ್ಟ್ ಮುಂದೆ ಚೇಂಜ್ ಆಗುತ್ತೆ. ಈಗ ಅವ್ರನ್ನ ನಾವು ಇನ್ಸ್ಪೆಕ್ಟರ್ ಅಂತ ಕರೆಯಲ್ಲ, ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂತ ಕರಿತೀವಿ. ಅವರು ನಿಮ್ಗೆ ಸಹಾಯ ಮಾಡ್ಬೇಕು. ಅಂದ್ರೆ ಕಾನೂನು ಬಗ್ಗೆ ತಿಳುವಳಿಕೆ ಕೊಡ್ಬೇಕು. ಆಮೇಲೆ ನೀವೇನಾದ್ರು ತಪ್ಪು ಮಾಡಿದ್ರೆ ಇಮಿಡಿಯೇಟ್ ಆಗಿ ಪ್ರಾಸಿಕ್ಯೂಷನ್ ಮಾಡಂಗಿಲ್ಲ. ಸೊ ಅದಕ್ಕೆ ಬದಲಾಗಿ ಅವ್ರು ನಿಮ್ಗೆ ಈ ತರ ಸಮಸ್ಯೆ ಇದೆ, ನೀವು ಸಮಸ್ಯೆಯನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನಿಮ್ಗೆ ರಿಟರ್ನ್ ಆಗಿ ನೋಟಿಸ್ ಕೊಡ್ಬೇಕು. ಆ ತರ ಪ್ರಾವಿಷನ್ಸ್ ಇದಾವೆ. ಆಮೇಲೆ ಇವಾಗೆಲ್ಲ ಮುಂದೆ ಹೋಗ್ತಾ ಇನ್ಸ್ಪೆಕ್ಷನ್ಸ್ ಗಳೆಲ್ಲಾನು ಆಟೋಮೈಸ್ ಆಗುತ್ತೆ, ಎಲೆಕ್ಟ್ರಾನಿಕ್ ಆಗುತ್ತೆ. ಸೊ ನಿಮ್ಗೆ ಅದನ್ನು ಕೂಡ ನೀವು ಅಳವಡಿಸ್ಕೋಬೇಕಾಗತ್ತೆ. ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆದ್ರೆ ಮುಂದೆ ನಮ್ಮಲ್ಲಿ ತಾಂತ್ರಿಕತೆನೇ ಇಂಪಾರ್ಟೆಂಟ್. ಸೊ ಹಂಗಾಗಿ ಅವುಗಳನ್ನ ನೀವು ಮಾಡ್ಕೋಬೇಕು. ಆಮೇಲೆ ಏನಾದ್ರು ತಪ್ಪು ಮಾಡಿದ್ರೆ, ಅಕಸ್ಮಾತ್ ಎಂಪ್ಲಾಯರ್ ಏನಾದ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಸೀದಾ ತಗೊಂಡೋಗಿ ಜೈಲ್ಗೆ ಹಾಕೋದಿಲ್ಲ. ಇವಾಗಿನ ಕಾನೂನುಗಳಲ್ಲಿ ಏನಿದೆ, ಸ್ವಲ್ಪ ಇಂಪ್ರಿಸನ್ಮೆಂಟ್ ಮತ್ತೆ ಜೈಲ್ಗೆ ಹಾಕೋದು, ಪೆನಾಲ್ಟಿ ಹಾಕೋದು, ಈ ತರ ಎಲ್ಲ ಪ್ರಾವಿಷನ್ಸ್ ಇದಾವೆ. ಸೊ ಇವಾಗ ಮುಂದೆ ಏನಾಗತ್ತೆ ಅಂದ್ರೆ, ನೀವು ತಪ್ಪು ಮಾಡಿದ್ರೆ ನೀವು ಅದನ್ನ ಕಾಂಪೌಂಡ್ ಮಾಡ್ಕೋಬಹುದು. ಕಾಂಪೌಂಡ್ ಅಂತಂದ್ರೆ ಅದಕ್ಕೊಂದಷ್ಟು ಪೆನಾಲ್ಟಿ ಕಟ್ಬಿಟ್ಟು ಇದರಿಂದ ಅಫೆನ್ಸ್ ಇಂದ ಎಸ್ಕೇಪ್ ಆಗ್ಬೋದು. ಬಟ್ ಆದ್ರೆ ನೀವು ಮುಂದೆ ಅದೇ ತರ ತಪ್ಪು ಮಾಡಿದ್ರೆ, ಎರಡನೇ ತಪ್ಪು ಮಾಡಿದ್ರೆ ಅದಕ್ಕೆ ಅನ್ವಯ ಆಗಲ್ಲ. ಸೊ ಇಷ್ಟೊಂದು ಈ ತರ ಪ್ರಾವಿಷನ್ಸ್ ನಿಮ್ಗೆ ವೇಜ್ ಕೋಡ್ ಅಲ್ಲಿ ಇದಾವೆ. ಸೊ ಅದ್ ಬಿಟ್ರೆ ಬೇರೆ ಏನು ಅಂತ ಮೇಜರ್ ಚೇಂಜಸ್ ಇಲ್ಲ.
ಈ IR ಕೋಡ್ ಸಂಬಂಧಪಟ್ಟಂಗೆ ಈ ಕಾರ್ಮಿಕ ಬಾಂಧವ್ಯಗಳು ಅನ್ನೋದು ಸಂಬಂಧಪಟ್ಟಂಗೆ ಒಂದಷ್ಟು ಇಂಪಾರ್ಟೆಂಟ್ ಬದಲಾವಣೆಗಳು ಹೇಳ್ತೀನಿ ನಿಮ್ಗೆ. ಇದೇನಪ್ಪಾ ಅಂತಂದ್ರೆ ನೀವು ಇವಾಗ ಈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಸಂಬಂಧಪಟ್ಟಂಗೆ ಈ ಕಾರ್ಮಿಕರನ್ನ ತೆಗಿಯೋದು ಅಥವಾ ಲೇ ಆಫ್ ಮಾಡೋದು ಮತ್ತೆ ಕಂಪನಿ ಕ್ಲೋಸ್ ಮಾಡೋದು ಈ ತರ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಗಳಿದ್ವು. ಈ ರಿಸ್ಟ್ರಿಕ್ಷನ್ಸ್ ಗಳು ಇದಾವೆ, ಇನ್ನು ಇವಾಗ ಏನಿಲ್ಲ ಅಂತ ಏನಿಲ್ಲ, ಬಟ್ ಆದ್ರೆ ಕೆಲವೊಂದು ಬದಲಾವಣೆಗಳು ಮಾಡಿದ್ದಾರೆ. ಸೊ ಅದಲ್ಲದೆ ಹಿಂದಿನ ಇವಾಗಿರೋ ಕಾನೂನಲ್ಲಿ ನಾವು ಕಾರ್ಮಿಕರ ಮಾನ್ಯತೆಗೆ ಜಾಸ್ತಿ ಒತ್ತು ಇರ್ಲಿಲ್ಲ. ಸೊ ಇವಾಗ ನಮ್ಗೆ ಇವಾಗಿನ ಕಾನೂನುಗಳಲ್ಲಿ ಕಾರ್ಮಿಕರ ಮಾನ್ಯತೆ ಅಂದ್ರೆ ಈ ಕಾರ್ಮಿಕ ಸಂಘಗಳ ಮಾನ್ಯತೆಯನ್ನ ಕಡ್ಡಾಯವಾಗಿ ಮಾಡಿ ಅದಕ್ಕೊಂದು ಕೆಲವೊಂದು ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ. ಸೊ ಅದ್ ಬಿಟ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ 50ಕ್ಕಿಂತ ಜಾಸ್ತಿ ಇದ್ರೆ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಲಿಸ್ಟ್ ಇರಬೇಕು ಅನ್ನೋದೊಂದು ಇತ್ತು ಪ್ರಾವಿಷನ್. ಈಗ ಆ ಕಾನೂನನ್ನ 300ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಬೇಕು ಅನ್ನೋದು ಒಂದು ಬದಲಾವಣೆಗೆ ತಗೊಂಡಿದ್ದಾರೆ. ಸೊ ಹಿಂಗಾಗಿ ಏನಾಗುತ್ತೆ, ನೀವು 300ಕ್ಕಿಂತ ಕಡಿಮೆ ಇದ್ರೆ ನಿಮ್ಮಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಆಗ್ಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಥವಾ ಸರ್ಟಿಫೈ ಮಾಡಿಸ್ಕೋಬೇಕು ಆ ತರ ಎಲ್ಲ ಇರೋದಿಲ್ಲ. ನೀವೇನು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೀರಿ ಅದ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ತಕೊಂಡು ನೀವು ಮ್ಯಾನೇಜ್ ಮಾಡಬಹುದು. ಅಂತ ಸಿಚುಯೇಷನ್ ಇವಾಗ ಈಸ್ ಆಫ್ ಡೂಯಿಂಗ್ ಅಂತ ಹೇಳಿ ಆ ತರ ಸಿಚುಯೇಷನ್ ನ ತಗೊಂಡ್ ಬಂದಿದ್ದಾರೆ. ಅದಲ್ಲದೆ ಇನ್ನೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಇಂಡಸ್ಟ್ರಿ ಫ್ಯಾಕ್ಟ್ರಿ ಅಥವಾ ಪ್ಲಾಂಟೇಶನ್ ಈ ತರ ಎಲ್ಲ ಇದ್ರೆ ಒಂದ್ ನಿಮಿಷ ಪ್ರಾವಿಷನ್ ಹೇಳ್ಬಿಡ್ತಾ. ಸೊ ಇದು ಇಂಡಸ್ಟ್ರಿ ನಿಮ್ದು ಪ್ಲಾಂಟೇಶನ್ ಅಥವಾ ಮೈನು ಅಥವಾ ಫ್ಯಾಕ್ಟ್ರಿ ಈ ತರ ಇದ್ರೆ 100ಕ್ಕಿಂತ ಜಾಸ್ತಿ ಇದ್ರೆ ನೀವು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಾಯ್ತು. ಲೇ ಆಫ್ ಮಾಡೋಕ್ಕಾಗ್ಲಿ ಅಥವಾ ರಿಟ್ರೆಂಚ್ಮೆಂಟ್ ಮಾಡೋಕ್ಕಾಗ್ಲಿ ಅಥವಾ ಕ್ಲೋಸ್ ಮಾಡೋಕ್ಕಾಗ್ಲಿ ಇದಕ್ಕೆಲ್ಲ ಪರ್ಮಿಷನ್ ಬೇಕಾಗಿತ್ತು 100ಕ್ಕಿಂತ ಜಾಸ್ತಿ ಇದ್ರೆ. ಸೊ ಇವಾಗ ಏನಾಗಿದೆ, ಅದನ್ನ ಈ ಕಾರ್ಮಿಕ ಕಾನೂನುಗಳ ಬದಲಾವಣೆಯಿಂದಾಗಿ ಅದನ್ನ 300ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ನೀವು ಪರ್ಮಿಷನ್ಗೆ ಹೋಗ್ಬೇಕು. ಸೊ ಇದೊಂದು ಒಳ್ಳೆ ಉತ್ತಮ ಬದಲಾವಣೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, ನಾರ್ಮಲಿ ನೀವು ಸರ್ಕಾರಕ್ಕೆ ಪರ್ಮಿಷನ್ ಕೇಳಿದ್ರೆ 99.99% ಪರ್ಮಿಷನ್ ಸಿಗೋದಿಲ್ಲ ಕ್ಲೋಸ್ ಮಾಡಕ್ಕೆ ಅಥವಾ ರಿಟ್ರೆಂಚ್ ಮಾಡಕ್ಕೆ ಅಥವಾ ಲೇ ಆಫ್ ಮಾಡ್ಲಿಕ್ಕೆ. ಬಟ್ ಇವಾಗ ಆ ತರ ಪರ್ಮಿಷನ್ ಅವಶ್ಯಕತೆ ನಮ್ಗೆ 300ಕ್ಕಿಂತ ಕಡಿಮೆ ಇದ್ರೆ ಬೇಕಾಗಿಲ್ಲ. ಸೊ ಹಂಗಾಗಿ ಇದೊಂದು ಇಂಪಾರ್ಟೆಂಟ್ ಮೆಜರ್. ಈ ನಂಬರ್ನು ಕೂಡ ಸರ್ಕಾರ ಜಾಸ್ತಿ ಮಾಡ್ಬೋದು, 300ರಿಂದ 400 ಮಾಡ್ಬೋದು, 400ರಿಂದ 500 ಮಾಡ್ಬೋದು. ಈ ತರ ಎಲ್ಲ ಬದಲಾವಣೆಗಳನ್ನ ತಗೊಂಡ್ ಬಂದು ಇಂಡಸ್ಟ್ರಿ ಫ್ರೆಂಡ್ಲಿ ಆಗ್ಲಿಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸ್ತಿದ್ದಾರೆ. ಬಟ್ ಇನ್ನೊಂದು ಈ ರಿಟ್ರೆಂಚ್ಮೆಂಟ್ ಮಾಡಿದಾಗ ಒಂದು 15 ದಿವಸ ಸಂಬಳ ಅಡಿಷನಲ್ ಆಗಿ ಕೊಡ್ಬೇಕು ಅನ್ನೋದೊಂದು ಪ್ರಾವಿಷನ್ ಇದೆ. ಇದಕ್ಕಿನ್ನು ನಮ್ಗೆ ಸಾಕಷ್ಟು ರೂಲ್ಸ್ ಗಳು ಬರ್ಬೇಕಾಗಿದೆ. ಸೊ ಬಂದ ಮೇಲೆ ನಮ್ಗೆ ಇದ್ರದ್ದು ಮಾಹಿತಿ ಜಾಸ್ತಿ ಗೊತ್ತಾಗತ್ತೆ. ಆಮೇಲೆ ಅದಲ್ಲದೆ ಇನ್ನೊಂದು ಎಂಪ್ಲಾಯರ್ಸ್ ಸಂಬಂಧಪಟ್ಟಂಗೆ ಈ ಫೈನ್ಸ್ ಮತ್ತೆ ಪೆನಾಲ್ಟೀಸ್ ಎಲ್ಲ ಕಡೆ ಜಾಸ್ತಿ ಆಗಿದೆ. ಒಂದು 10,000ದಿಂದ ಹಿಡಿದು ಕೆಲವು ಅಫೆನ್ಸಸ್ ಗಳಿಗೆ ಒಂದು 2 ಲಕ್ಷದವರೆಗೂ ಆಗಿರೋ ಚಾನ್ಸಸ್ ಇದಾವೆ. ಸೊ ಹಂಗಾಗಿ ಅಫೆನ್ಸ್ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ವೈಲೇಷನ್ಸ್ ಆದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ನನ್ನ ಭಾವನೆ. ಸೊ ಇನ್ನು ಈ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಮತ್ತೆ ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದರಲ್ಲಿ ನಮ್ದು ಒಂದು 13 ಲೆಜಿಸ್ಲೇಷನ್ಸ್ ನ ಒಟ್ಟಿಗೆ ತಗೊಂಡ್ ಬಂದಿದ್ದಾರೆ. ಫ್ಯಾಕ್ಟ್ರೀಸ್ ಆಕ್ಟ್, ಪ್ಲಾಂಟೇಶನ್ ಲೇಬರ್, ಮೈನ್ಸ್, ವರ್ಕಿಂಗ್ ಜರ್ನಲಿಸ್ಟ್ ಇವೆಲ್ಲ ಸೇರಿಸಿ ಬೇಸಿಕಲಿ ಏನಪ್ಪಾ ಅಂದ್ರೆ ಹೆಲ್ತ್ ವಿಚಾರಗಳಲ್ಲಿ ಮತ್ತೆ ಸೇಫ್ಟಿ ವಿಚಾರಗಳಲ್ಲಿ ಯಾವ್ದಾವ್ದನ್ನ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ. ಸೊ ನಾರ್ಮಲಿ ಅಂತ ಮೈನರ್ ಮೇಜರ್ ಚೇಂಜಸ್ ಏನಿಲ್ಲ. ಬಟ್ ಒಂದು ಕಾಂಟ್ರಾಕ್ಟ್ ಲೇಬರ್ ವಿಚಾರಕ್ಕೆ ಬಂದಾಗ ಇದು ಇವತ್ತು ನೀವು 20ಕ್ಕಿಂತ ಜಾಸ್ತಿ ಇದ್ರೆ ಲೈಸೆನ್ಸ್ ತಗೊಳ್ಬೇಕು ಅಂತಿದೆ. ಬಟ್ ಕೋಡ್ ಅಲ್ಲಿ 50ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಲೈಸೆನ್ಸ್ ಮತ್ತೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ ಅಂತ ಇವಾಗ ಕೋಡ್ ಹೇಳತ್ತೆ. ಆಮೇಲೆ ಇನ್ನೊಂದು, ನೀವು ನಾರ್ಮಲಿ ನಾವು ಇವಾಗೆಲ್ಲನೂ ಕೋರ್ ಆಕ್ಟಿವಿಟೀಸ್ ನಲ್ಲಿ ಕಾಂಟ್ರಾಕ್ಟ್ ಲೇಬರ್ ನ ಅಪಾಯಿಂಟ್ ಮಾಡ್ಕೋಬಾರ್ದು ಅಂತ ಒಂದು ಕಾಂಟ್ರಾಕ್ಟ್ ಲೇಬರ್ ಅಲ್ಲಿ ಪ್ರಾವಿಷನ್ ಇದೆ. ಬಟ್ ಅದಕ್ಕೆ ಸರ್ಕಾರ ನೋಟಿಫೈ ಮಾಡಿದ್ರೆ ಮಾತ್ರ ಅಂತ ಪ್ರಾವಿಷನ್ ಇತ್ತು. ಇವಾಗ ಒಂದು ಕೋರ್ ಆಕ್ಟಿವಿಟೀಸ್ ನಲ್ಲಿ ಮಾಡಬಾರ್ದು ಅನ್ನೋದೊಂದು ಪ್ರಾವಿಷನ್ ಇದೆ. ಆ ಒಂದು ಪ್ರಾವಿಷನ್ ಮಾತ್ರ ನಾವು ಸರ್ಕಾರದ ಜೊತೆಗೆ ಸೀರಿಯಸ್ ಆಗಿ ಮಾತುಕತೆ ಮಾಡೋ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವು ಇವಾಗಿರೋ ಕಾನೂನು ಚೆನ್ನಾಗಿದೆ, ಸರ್ಕಾರ ಅದನ್ನ ನಿಷೇಧ ಮಾಡಿದ್ರೆ ಮಾತ್ರ ನಾವು ಕೋರ್ ಆಕ್ಟಿವಿಟೀಸ್ ನಲ್ಲಿ ಕಾಂಟ್ರಾಕ್ಟ್ ಲೇಬರ್ ನ ಅಪಾಯಿಂಟ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋದಿತ್ತು. ಇವಾಗ ಕಾನೂನಲ್ಲೇ ತಂದಿರೋದ್ರಿಂದ ಮುಂದೆ ಅವಕಾಶ ತಪ್ಪು ಹೋಗ್ಬೋದು. ಸೊ ಅದನ್ನ ಸ್ವಲ್ಪ ಡೆಲಿಬ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಅದ್ ಬಿಟ್ರೆ ಮಿಕ್ಕಿದ್ದು ಎಲ್ಲ ಒಳ್ಳೆ ಬದಲಾವಣೆಗಳು ಇದಾವೆ. ಸೊ ಇದು ನ್ಯಾಷನಲ್ ಆಕ್ಯುಪೇಷನಲ್ ಸೇಫ್ಟಿ ಮತ್ತೆ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ ಸಂಬಂಧಪಟ್ಟಂಗೆ. ಸೊ ಇನ್ನು ಸೋಷಿಯಲ್ ಸೆಕ್ಯೂರಿಟಿ ಅಂತ ಒಂದಿದೆ. ನೀವೇನು ಈ PF, ESI, ಗ್ರಾಚ್ಯುಟಿ ಇದ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಅದ್ರ ಬಗ್ಗೆ ಒಂದು 9 ಲೆಜಿಸ್ಲೇಷನ್ ಗಳನ್ನ ಸೇರಿಸಿ ಒಂದು ಕೋಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಪ್ಪಾ ಮಹತ್ವ ಅಂತಂದ್ರೆ,
ಎಲ್ಲ ಕನ್ಸಾಲಿಡೇಟ್ ಮಾಡಿರೋದ್ರಿಂದ ಏನೋ ಒಂದಷ್ಟು ಬದಲಾವಣೆಗಳಿದಾವೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಮೊದಲು ಎಲ್ಲ ಫಿಕ್ಸ್ ಟರ್ಮ್ ಎಂಪ್ಲಾಯೀಸ್ ನ ತಗೋಬೇಕಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗಳಿತ್ತು. ಒಂದು ಟೈಮ್ ಪೀರಿಯಡ್ ಗೆ ಎಂಪ್ಲಾಯೀಸ್ ನ ತಕೊಂಡು ಆಮೇಲೆ ಆ ಅವಧಿ ಮುಗಿದ ತಕ್ಷಣ ನೀನು ಕಾನೂನಿನ ತೊಡಕುಗಳು ಏನಿರೋದಿಲ್ಲ. ಸೊ ಹಂಗಾಗಿ ಈ ಬದಲಾವಣೆಗಳನ್ನ IR ಕೋಡ್ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಲ್ಲಿ ಕೂಡ ತಗೊಂಡ್ ಬಂದಿದ್ದಾರೆ. ಸೊ ಬಟ್ ಹಾಗಂತ ನೀವು ಸ್ಟ್ಯಾಚ್ಯುಟರಿ ಕಂಪ್ಲೈನ್ಸಸ್ ಇಂದ ಏನು ಎಸ್ಕೇಪ್ ಆಗಕ್ ಆಗೋದಿಲ್ಲ. ಅವ್ರಿಗೆ ಏನ್ ಕೊಡ್ಬೇಕೋ, ಗ್ರಾಜ್ಯುಯಿಟಿ ಇರ್ಲಿ ಅಥವಾ ESI PF ಇರ್ಲಿ, ಅದನ್ನೆಲ್ಲ ಕೊಡ್ಬೇಕಾಗತ್ತೆ. ಸೊ ಅದೊಂದು ಬದಲಾವಣೆಗಳನ್ನ ತಗೊಂಡ್ ಬಂದು, ಜೊತೆಗೆ ಅನ್ಆರ್ಗನೈಸ್ ಸೆಕ್ಟರ್ ಸಂಬಂಧಪಟ್ಟಂಗೆ ಇತ್ತೀಚಿನ ವರ್ಕರ್ಸ್ ಏನಿದ್ದಾರೆ, ಈ ಗಿಗ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೆ ಈ ಓಲಾ, ಊಬರ್ ಈ ತರ ಅನ್ಆರ್ಗನೈಸ್ಡ್ ಏನಿದ್ದಾರೆ ಅವ್ರನ್ನು ಕೂಡ ಈ ಸ್ಕೀಮ್ಗಳಲ್ಲೆಲ್ಲ ತಗೊಂಡ್ ಬಂದಿದ್ದಾರೆ. ಸೊ ಅದ್ ಬಿಟ್ರೆ ನನ್ನ ಅಭಿಪ್ರಾಯದಲ್ಲಿ ಈವನ್ ಈ ಚೇಂಜಸ್ ಏನೇ ಬದಲಾವಣೆ ಆಗಿದ್ರು ಕೂಡ ಅದ್ರಲ್ಲೂ ಒಂದಷ್ಟು ಕಾಂಪ್ಲೆಕ್ಸಿಟಿ ಮತ್ತೆ ಕನ್ಫ್ಯೂಷನ್ಸ್ ಇದೆ. ಯಾಕೆಂದ್ರೆ ಕೆಲವೊಂದು ಡೆಫಿನೇಷನ್ಸ್ ಎಲ್ಲ ಚೇಂಜ್ ಆಗಿದೆ. ಆಮೇಲೆ ಈ ಕಾನೂನು ಮುಂದೆ ಹೋಗ್ತಾ ಹೋಗ್ತಾ ಮೆಚೂರ್ ಆಗ್ಬೇಕು. ಕೆಲವೊಂದು ಕಾಂಪ್ಲೆಕ್ಸಿಟೀಸ್ ಇರೋದ್ರಿಂದ ಜಡ್ಜ್ಮೆಂಟ್ಸ್ ಗಳು ಬರ್ತವೆ, ಅವನ್ನೆಲ್ಲ ನೋಡ್ಕೊಂಡು ಮೆಚೂರ್ ಆಗ್ಬೇಕು. ಆಮೇಲೆ ಈ ಕೇಂದ್ರ ಸರ್ಕಾರ ಜಾಸ್ತಿ ಕಾಳಜಿ ವಹಿಸಿ, ಕೇಂದ್ರ ಸರ್ಕಾರ ಜಾಸ್ತಿ ರೋಲ್ ತಗೊಳ್ತಿರೋದ್ರಿಂದ ಸ್ಟೇಟ್ ಗವರ್ಮೆಂಟ್ ಗೆ ಕೆಲವೊಂದು ಕಡಿಮೆ ಜವಾಬ್ದಾರಿಗಳು ಮತ್ತೆ ಕಡಿಮೆ ಪವರ್ ಇದೆ. ಹಂಗಾಗಿ ಎಲ್ಲ ಒಂದ್ ಕಡೆ ನನ್ಗೆ ಅನ್ಸುತ್ತೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೆ ತುಂಬಾ ಕಾನ್ಫ್ಲಿಕ್ಟ್ ಆಗ್ಬೋದೇನೋ, ಪವರ್ ಕಾನ್ಫ್ಲಿಕ್ಟ್ ಆಗ್ಬೋದೇನೋ ಅಂತ ಅನ್ಸುತ್ತೆ. ಆಮೇಲೆ ಎಷ್ಟ್ರ ಮಟ್ಟಿಗೆ ಇವು ಎಂಪ್ಲಾಯರ್ಸ್ ಎಂಪ್ಲಾಯೀಸ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ತವೆ ಅನ್ನೋದನ್ನ ಮುಂದೆ ಕಾದ್ ನೋಡ್ಬೇಕಾಗಿದೆ. ನಾವ್ ಹೇಳ್ತಾ ಇದೀವಿ ಸಾಕಷ್ಟು ಬದಲಾವಣೆಗಳಿದಾವೆ, ಇಂಡಸ್ಟ್ರಿ ಫ್ರೆಂಡ್ಲಿ ಇದೆ ಅಂತ, ಬಟ್ ಒಳಗೆ ಕೆಲವೊಂದು ಪ್ರಾವಿಷನ್ಸ್ ತೊಂದರೆನೂ ಆಗ್ಬೋದು. ಸೊ ಹಂಗಾಗಿ ಮುಂದೆ ನೋಡ್ಬೇಕು ನಾವು ಎಷ್ಟು ಮಟ್ಟಿಗೆ ಇದು ಆಗತ್ತೆ ಅಂತ. ಬಟ್ ಇದೆಲ್ಲ ಕೋಡಿಫೈ ಆದ ತಕ್ಷಣ ಎಕ್ಸ್ಪರ್ಟ್ಸ್ ಗೆ ಕೆಲಸ ಇಲ್ಲ ಅಂತಲ್ಲ. ಸೊ ಎಕ್ಸ್ಪರ್ಟ್ಸ್ ವಿಲ್ ಕಂಟಿನ್ಯೂ ಟು ಹ್ಯಾವ್ ದೇರ್ ಜಾಬ್ಸ್ ಬಿಕಾಸ್ ಕೆಲವೊಂದು ಕಾಂಪ್ಲೆಕ್ಸಿಟಿ ದ್ವಂದ್ವಗಳು ಇರೋದ್ರಿಂದ ಬೇಕಾಗತ್ತೆ. ಸೊ ನಿಮ್ಗೆ ಇದು ನನ್ನ ಕಾಂಟ್ಯಾಕ್ಟ್ ನಂಬರು, ಆಸಕ್ತಿ ಬೇಕಾದ್ರೆ ನೋಟ್ ಮಾಡ್ಕೋಬಹುದು. ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ, ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅನ್ನೋದಿದ್ರೆ ನನ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾಗರಾಜ್ ಅವರೇ, ಆದಷ್ಟು ಶಾರ್ಟ್ ಆಗಿ ಹೇಳ್ಬಿಟ್ಟಿದೀನಿ. ಈಗ ರೀತಿಯ ಪ್ರಶ್ನೆಗಳಿಗೆ ಕೇಳುವುದು ನಮ್ಮ ಗೋವಿಂದರಾಜ್ ಸರ್ ಬಂದಿದ್ದಾರೆ. ಅವರು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸೂಕ್ತವಾಗಿ ಸಮಂಜಸ ಉತ್ತರ ಕೊಡ್ತಾರೆ. Thank you, sir, Govindraj. ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೀನಿ. Yes, sir. You are briefed all the codes. I think that should be enough for this today, and we'll have a other seminar in as a workshop and some other webinars. Thank you so much, sir. Yeah, sir, I think we no other discussion. I think we'll just say a vote of thanks to Govindraj, I think from your end and also from the president. On behalf of our president and Kasia and president of North Karnataka, Sri Annapurna, thank you both our parents and Naga and Sri Govindraj. Thank you, sir. Thank you very much. Thank you. ಒಂದು ಈ ಉತ್ತಮವಾದ ಕಾರ್ಯಕ್ರಮ, ವಿಶಿಷ್ಟವಾದ ಕಾರ್ಯಕ್ರಮ, ಅನೇಕ ವಿವರಗಳು ಒಳಗೊಂಡಿದ್ದು. ಇದಕ್ಕೆ ನಮಗೆ ಪೂರ್ಣ ಸಹಕಾರ ನೀಡಿದ ಶ್ರೀ ಅಣ್ಣಪ್ಪ ನಾಯಕ ಅಧ್ಯಕ್ಷರು, ನಾರ್ತ್ ಕೇಂದ್ರ ಜಿಲ್ಲಾ ಸಣ್ಣ ಸಂಘ ಸಿರ್ಸಿ, ಇವರಿಗೆ ನಮ್ಮ ಕಾಫಿ ಅಧ್ಯಕ್ಷರು ಒಂದು ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನ ಮಾಡಬೇಕು.
ನಮ್ಮ ಅಸೋಸಿಯೇಷನ್ ಅವರು ಎಲ್ಲರೂ ಬರೀ ಯಾರ್ಯಾರು ಬರಲಿ. ನಾಲ್ಕೈದು ಜಿಲ್ಲಾ ಕಾರ್ಯಕ್ರಮದ ಎಲ್ಲ ಸದಸ್ಯರು ಮೇಲೆ ಬರುವ ಒಂದು ಗ್ರೂಪ್ ಫೋಟೋ ಆಗಿ ಬನ್ನಿ. ಅದು ದೀಪ ಇರ್ತಲ್ಲ ಇವು ಭಟ್ರು ಚಕ್ರ ಸಾಧಿ ಅವರು ದೀಪ ಬದಿಗೆ ಕೂತ್ಕೊಂಡಿದ್ದೇನೆ ಬೇಡ ಹಿಂಗೆ ತೆಗೀರಿ ಮದುವೆ ಮನೆ ಕಳಿಸ್ಬೇಕು ನಾಲ್ಕೆ ಕವರ್ ಮಾಡಿ ಫೋಟೋ